Dear students, welcome to Kalarava Tutorials. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಈ ವರ್ಷದ SSLC 2023ರ ಗಣಿತ ಪರೀಕ್ಷೆಯನ್ನು ಸುಲಭವಾಗಿ ಹೇಗೆ ಪಾಸ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ನೀವು ಸುಲಭವಾಗಿ SSLC ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋವನ್ನು ನೀವು ಕಂಪಲ್ಸರಿ ನೋಡ್ರಿ. ಇದರಲ್ಲಿ ತೋರಿಸಿರ್ತಕ್ಕಂತಹ ಲೆಕ್ಕಗಳನ್ನು ಅಷ್ಟೇ ಬಿಡಿಸಿ ಖಂಡಿತವಾಗ್ಲೂ ನೀವು SSLCಯನ್ನು ಪಾಸ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ಈಗ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು SSLC ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಈ ನೀಲನಕ್ಷೆಯಲ್ಲಿ ಸಮಾಂತರ ಶ್ರೇಣಿಗಳಿಗೆ ಒಟ್ಟು 7 ಅಂಕಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ತ್ರಿಭುಜಗಳ ಪಾಠದಲ್ಲಿ 8 ಅಂಕಗಳು. ಸೊ ಇದೇ ರೀತಿ ಒಟ್ಟು 15 ಘಟಕಗಳಿಗೂ ಸಹ ಅಂಕಗಳ ವಿತರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವ ಎಷ್ಟೆಷ್ಟು ಅಂಕಗಳು, 1 ಅಂಕದ ಎಷ್ಟು ಪ್ರಶ್ನೆಗಳು ಬರ್ಬೋದು, 2 ಅಂಕದ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಒಂದು ನೀಲನಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಈ ನೀಲನಕ್ಷೆಯ ಆಧಾರದ ಮೇಲೆ ನೀವು ಅತಿ ಕಡಿಮೆ ಲೆಕ್ಕಗಳನ್ನು ಬಿಡಿಸುವ ಮೂಲಕ, ಕಲಿಯುವ ಮೂಲಕ ನೀವು ಹೇಗೆ ಗಣಿತ ಪರೀಕ್ಷೆಯನ್ನು ಪಾಸ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ಯಾವುವು, ಇವನ್ನ ಅಷ್ಟೇ ನೀವು ಬಿಡಿಸ್ರಿ ಸಾಕು, ನೀವು ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗ್ತೀರಿ. ಇಂತಹದ್ದೇ ಲೆಕ್ಕಗಳನ್ನು ಇಲ್ಲಿ ನೀವು ಬಿಡಿಸಿದರೆ ಸಾಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ಮೊದಲನೆಯ ಒಂದು ಪ್ರಶ್ನೆ, ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯುವುದು. ನೋಡ್ರಿ, ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಸೂತ್ರವನ್ನು ಉಪಯೋಗಿಸಿ ನಾವು ಹೇಗೆ ಕಂಡುಹಿಡಿತೀವಿ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಎ = ಇಲ್ಲಿ ಮೊದಲನೇ ಪದವನ್ನು ನಾವು ಎ ಅಂತ ತಗೋಬೇಕು. ಸೊ ಹಾಗಾಗಿ ಮೊದಲನೇ ಪದ ಇಲ್ಲಿ ಏನಿದೆಯಲ್ಲ ಇದನ್ನು ನಾವು ಎ ಅಂತ ತಗೊತೀವಿ. ಸೊ ಹಾಗಾಗಿ ಎ = 7 ಅಂತ ತಗೊತೀವಿ. ಸೊ ಇಲ್ಲಿ ಡಿ ಅನ್ನು ಕಂಡುಹಿಡಿಬೇಕು. ಡಿ = 11ರಲ್ಲಿ 7ಅನ್ನು ಕಳಿಬೇಕು. 11 - 7 = 4. 11ರಲ್ಲಿ 7ಅನ್ನು ಕಳೆದ್ರೆ ಡಿ ಬೆಲೆ 4 ಬಂತು. ಅದೇ ರೀತಿ ಇಲ್ಲಿ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಸೊ n = 30 ಅಂತಕ್ಕಂಥದ್ದನ್ನು ನಾವು ತಗೋತಾ ಇದ್ದೀವಿ. ಸೊ ಈಗ ನಾವು ಇಲ್ಲಿ an ಅನ್ನು ಕಂಡುಹಿಡಿಬೇಕು. ಅಂದರೆ ಅದಕ್ಕೋಸ್ಕರ ಸೂತ್ರವನ್ನು ಉಪಯೋಗಿಸಿ ಅಂತ ಹೇಳಿದರೆ an = a + n - 1 × d ಸೂತ್ರವನ್ನು ಹಾಕೋಬೇಕು. ಇಲ್ಲಿ n ಅಂತಂದರೆ 30 ಅಂತ ಕೊಟ್ಟಿದ್ದಾರೆ. a ಅಂತಂದರೆ 7 ಪ್ಲಸ್ n ಜಾಗಕ್ಕೆ ನಾವು ಇಲ್ಲಿ ಮತ್ತೆ 30ಅನ್ನು ಹಾಕಬೇಕು. ಮೈನಸ್ಗೆ ಮೈನಸ್ ಹಾಕ್ರಿ, 1ಕ್ಕೆ 1ಅನ್ನು ಹಾಕ್ರಿ, ಇಲ್ಲಿ ಬ್ರ್ಯಾಕೆಟ್ಗೆ ಬ್ರ್ಯಾಕೆಟ್ ಹಾಕ್ರಿ, ಡಿ ಅಂತಂದರೆ 4. ಸೊ ಈ ಥರ ಎ ಮತ್ತು ಎನ್ ಮತ್ತು ಡಿ ಬೆಲೆಯನ್ನು ಹಾಕಬೇಕು. ಸೊ ಈಕ್ವಲ್ಸ್ ಇಲ್ಲಿ a 30 ಹಾಗೇ ಇರಲಿ, 7ಅನ್ನು ಹಾಗೆ ಇಟ್ಕೊಳ್ರಿ, ಏನನ್ನು ಸಹ ಬದಲಾವಣೆ ಮಾಡಬೇಡ್ರಿ, ಪ್ಲಸ್ಸನ್ನು ಹಾಗೆ ಬರ್ಕೊಳ್ರಿ. 30ರಲ್ಲಿ 1ಅನ್ನು ಕಳಿಬೇಕು. 30ರಲ್ಲಿ 1ಅನ್ನು ಕಳೆದ್ರೆ 29 ಬರ್ತದೆ. ಸೊ ಇದು ಬ್ರ್ಯಾಕೆಟಲ್ಲೇ ಇರಲಿ, ಇಂಟು 4. ಸೊ 29 ಬ್ರ್ಯಾಕೆಟ್ 4 ಅಂದರೆ ಇಂಟು ಅಂತ ಅರ್ಥ. ಹಾಗಾಗಿ 7ಅನ್ನು ಹಾಗೆ ಇಟ್ಕೊಳ್ರಿ, 29ರಿಂದ 4ಅನ್ನು ಗುಣಿಸ್ಬೇಕು. 4ರಿಂದ 9ಲಿ 36, 3 ಕೈಲಿ ಉಳಿತದೆ. ಸೊ 4 8 3 11, 116. ಈಗ 116ಕ್ಕೆ 7ಅನ್ನು ಕೂಡಿಸ್ಬೇಕು. 116ಕ್ಕೆ 7ಅನ್ನು ಕೂಡಿಸಿದ್ರೆ 123. ಅಂದರೆ 30ನೇ ಪದ 123. ಸೊ ಈ ರೀತಿಯ ಒಂದು ಲೆಕ್ಕ ನಿಮಗೆ ಕಂಪಲ್ಸರಿ ಇದ್ದೇ ಇರ್ತದೆ. 2 ಅಂಕ ನಿಮಗೆ ಸಿಗ್ತದೆ. ಹಾಗಾಗಿ ಇಂತಹ ಒಂದು ಲೆಕ್ಕವನ್ನು ಕೊಟ್ಟಾಗ ಎ, ಡಿ ಮತ್ತು ಎನ್ ಬೆಲೆಯನ್ನು ಬರ್ಕೊಂಡು an = a + n - 1 × d ಈ ಸೂತ್ರಕ್ಕೆ ನೀವು ಹಾಕಿ ಬಿಡಿಸೋದ್ರಿಂದ ನಿಮಗೆ 2 ಅಂಕದ ಒಂದು ಲೆಕ್ಕ ಖಂಡಿತವಾಗಿ ಬಿಡಿಸ್ಲಿಕ್ಕೆ ಬರ್ತದೆ. ಸೊ ಈಗ ನಾವು ಮುಂದೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಈಗ ಸೊ ಈ ಪ್ರಶ್ನೆಯನ್ನು ನಾವು ಹೇಗೆ ಬಿಡಿಸ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈಗ nನೇ ಪದವನ್ನು ಕಂಡುಹಿಡಿದ್ವಿ, n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದನ್ನು ಸೂತ್ರ ಉಪಯೋಗಿಸಿ ನಾವೀಗ ಕಂಡುಹಿಡಿಬೇಕು. ಸೊ ಈಗ ನೋಡೋಣ, ಇಲ್ಲೊಂದು ಲೆಕ್ಕ ಇದೆ. 7, 11, 15 ಇದೇ ರೀತಿಯ ಲೆಕ್ಕವನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ 16 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಅಲ್ಲಿ ನಾವು ಎ ಬೆಲೆಯನ್ನು ಮೊದಲನೇ ಪದ ಅಂತ ಬರ್ಕೊಂಡಿದ್ವಿ. ಎನ ಬೆಲೆ 7 ಆಗ್ತದೆ. ಸೊ ಡಿನ ಬೆಲೆ 11ರಲ್ಲಿ 7ಅನ್ನು ಕಳೆದ್ರೆ 4 ಆಗ್ತದೆ. ಸೊ ಇದ್ರಿ n = n ನ ಬೆಲೆ 16 ಅಂತ ಇದೆ.
ಅಲ್ಲಿ ನಾವು ಎ ಏನು ಕಂಡುಹಿಡಿದಿದ್ವಿ, ಇಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ಮೊತ್ತಕ್ಕೆ ಇರ್ತಕ್ಕಂತಹ ಸೂತ್ರ ಯಾವುದಪ್ಪ ಅಂದರೆ SN = n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದು SNಗೆ ಇರ್ತಕ್ಕಂತಹ ಸೂತ್ರ. ಇಲ್ಲಿ ಬೆಲೆಯನ್ನು ಹಾಕೊಂತ ಹೋಗ್ಬೇಕು. ಎಸ್ 16 ಪದಗಳು, ಹಾಗಾಗಿ ಇಲ್ಲಿ ಎನ್ನ ಜಾಗಕ್ಕೆ 16, ಎನ್ ಇರೋ ಜಾಗಕ್ಕೆ 16 ಹಾಕ್ರಿ, /2 ಆಗೇ ಇರ್ತದೆ. ಸೊ ಬ್ರ್ಯಾಕೆಟ್ 2 ಎ ಅಂತಂದರೆ ಇಲ್ಲಿ 7 ಅಂತ ಇದೆ. ಸೊ ಎ ಜಾಗಕ್ಕೆ 7 ಅಂತ ಹಾಕಬೇಕು, ಬ್ರ್ಯಾಕೆಟ್ ಒಳಗೆ ಹಾಕಬೇಕು ಎ ಬೆಲೆಯನ್ನು. ಪ್ಲಸ್ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕ್ರಿ. ಎನ್ ಅಂತಂದರೆ 16 ಅಂತ ಬರೀಬೇಕು, ಮೈನಸ್ಗೆ ಮೈನಸ್ ಹಾಕ್ರಿ, 1ಕ್ಕೆ 1 ಹಾಗೆ ಬರ್ಕೊಳ್ರಿ. ಇಲ್ಲಿ ಡಿ ಅಂತಂದರೆ 4 ಅಂತ ಇದೆ, ಡಿ ಬೆಲೆಯನ್ನು 4 ಅಂತ ಬರ್ಕೊಂಡಿದ್ದೀವಿ. ಸೊ ಈ ಥರ ಸೂತ್ರಕ್ಕೆ ಎಲ್ಲ ಬೆಲೆಗಳನ್ನು ನೀವು ಹಾಕೋದನ್ನು ಕಲ್ತ್ಕೋಬೇಕು. ಸೊ ನೆಕ್ಸ್ಟು ಇಲ್ಲಿ ಇದೇನಾದರೂ ಭಾಗ ಆಗಂಗಿದ್ರೆ ಒಂದೇ ಸಂಖ್ಯೆಯಿಂದ ಭಾಗಿಸ್ರಿ. 2 1 2 8 16. ಸೊ ಛೇದದಲ್ಲಿ 1 ಉಳಿದಿದೆ, ಹಾಗಾಗಿ ಅದನ್ನು ಬಿಟ್ಬಿಡ್ರಿ, 8 ಮಾತ್ರ ಉಳಿತದೆ. ಸೊ ಈಗ ಬ್ರ್ಯಾಕೆಟನ್ನು ಸ್ಟಾರ್ಟ್ ಮಾಡಬೇಕು. 7 2 14. ಇಲ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಇಂಟು ಅಂತ ಅರ್ಥ. 7 2 14. ಸೊ ಪ್ಲಸ್ 16ರಲ್ಲಿ 1 ಕಳಿಬೇಕು, ಇಲ್ಲಿ 15 ಬಂತು. 15 ಬ್ರ್ಯಾಕೆಟ್ ಹಾಕ್ಬಿಟ್ಟು 4 ಬರೆದ್ರೆ ಇಲ್ಲಿ ಇಂಟು ಗುಣಿಸ್ಬೇಕು ಅಂತ ಅರ್ಥ. ಸೊ ಈ 8ಅನ್ನು ಹಾಗೆ ಇಟ್ಕೊಂಡಿರಿ, ಇಲ್ಲಿ 14 ಹಾಗೆ ಇರ್ತದೆ. ಪ್ಲಸ್ 15 ಇಂಟು 4 ಗುಣಿಸ್ಬೇಕು, 15 4 60 ಅಂತ ಬಂತು. ಈಗ 14 ಮತ್ತು 60 ಕೂಡಿಸ್ಬೇಕು. 14 60 ಕೂಡಿಸಿದ್ರೆ ಎಷ್ಟು ಬಂತು? 74 ಬಂತು. ಈ 74ಅನ್ನು 8ಕ್ಕೆ ನೀವೇನು ಮಾಡಿರಿ, ಗುಣಾಕಾರ ಮಾಡಿರಿ. 8 4 32, ಕೈಲ 3 ಬರ್ತದೆ. 8 7 56, 3 59. ಒಟ್ಟು ನಿಮಗೆ ಅಲ್ಲಿ 592 ಅಂತಕ್ಕಂಥದ್ದು ಉತ್ತರ ಬಂತು. ಇದು S16 ಅಂದರೆ 16 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿದ್ವಿ. ಇಲ್ಲಿ ಏನು ಮಾಡಬೇಕು, ನೀವು ಕೊಟ್ಟಿರ್ತಕ್ಕಂತಹ ಲೆಕ್ಕದಲ್ಲಿ ಎ ಬೆಲೆಯನ್ನು ಹಾಕೋಬೇಕು, ಡಿ ಬೆಲೆ ಕಂಡುಹಿಡ್ಕೋಬೇಕು, ಎನ್ನನ್ನು ಅವರೇ ಕೊಟ್ಟಿರ್ತಾರೆ, ಎನ್ ಬೆಲೆ ಹಾಕೋಬೇಕು. ಇಲ್ಲಿ SN ಸೂತ್ರಕ್ಕೆ ಆ ಸೂತ್ರವನ್ನು ನೆನಪಿಟ್ಕೊಂಡು ಇದನ್ನು ಬರೆದು ಇದಕ್ಕೆ ಬೆಲೆಗಳನ್ನು ಹಾಕಿದರೆ ನಿಮಗೆ ಇದಕ್ಕೂ ಸಹ 2 ಅಂಕಗಳು ಸಿಗ್ತದೆ. ಹಾಗಾಗಿ ಸುಲಭವಾಗಿ ನೀವೇನು ಮಾಡ್ಬೋದು, 2 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇದು ಪ್ರಮೇಯಗಳನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ. ಸೊ ಇಲ್ಲಿ ಪ್ರಮೇಯಗಳಲ್ಲಿ ಒಟ್ಟು 4 ಪ್ರಮೇಯಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಈ 4 ಪ್ರಮೇಯಗಳನ್ನು ಕಲ್ತ್ರಿ ನೀವು ಅಂತಂದರೆ ನಿಮಗೆ 4 ಅಂಕದ ಒಂದು ಪ್ರಮೇಯ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಹಾಗಾಗಿ 4 ಅಂಕ ಪ್ರಮೇಯಗಳಲ್ಲಿ ಒಂದನ್ನಾದರೂ ನೀವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಲೇಬೇಕು. 4 ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಒಂದು ಪ್ರಮೇಯ ಏನಾಗ್ತದೆ, ಬರ್ತದೆ. ಯಾವ್ಯಾವ ಪ್ರಮೇಯ ಪ್ರಾಕ್ಟೀಸ್ ಮಾಡಬೇಕು? ಕೋ ಪ್ರಮೇಯ, ವಿಸ್ತೀರ್ಣಗಳ ಆಧಾರದ ಮೇಲೆ ಇರ್ತಕ್ಕಂತಹ ಪ್ರಮೇಯ, ಥೇಲ್ಸ್ ಪ್ರಮೇಯ ಮತ್ತು ಪೈಥಾಗರಸ್ ಪ್ರಮೇಯ. ಇವಿಷ್ಟನ್ನೇ ನೀವು ಏನು ಮಾಡಬೇಕು, ಸಾಧನೆಯನ್ನು ಕಲಿಬೇಕು. ಸೊ ಇಲ್ಲಿ ಯಾವುದೇ ವಿಲೋಮ ಪ್ರಮೇಯಗಳನ್ನು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಯಾವುದಾದ್ರು ಒಂದು ಪ್ರಮೇಯವನ್ನು ಯಾವ ರೀತಿ ನಾವು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಆ್ಯಕ್ಚುಲಿ ಪ್ರಮೇಯ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಉದ್ದವಾಗಿ ಲೆಂತಿ ಆಗಿರ್ತಕ್ಕಂಥದ್ದು. ಯಾವ ರೀತಿ ಕೊಟ್ಟಿರ್ತಾರಪ್ಪ ಅಂತಂದರೆ, ಸೊ ಆ ಪ್ರಮೇಯವನ್ನು ನೋಡಿದಾಗ ಇಲ್ಲಿ ನಮಗೆ ಮೂಲ ಸಮಾನುಪಾತದ ಪ್ರಮೇಯವನ್ನು ಉದಾಹರಣೆ ತೆಗೆದುಕೊಂಡ್ರೆ, ಸೊ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೊಟ್ಬಿಟ್ಟು, ಸೊ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಪ್ರಶ್ನೆಯನ್ನು ಈ ಥರ ಕೊಡ್ತಾರೆ, ಎಂದು ಸಾಧಿಸಿ. ಇದನ್ನು ಇಂಥದೇ ಪ್ರಮೇಯ ಅಂತ ಹೆಸರನ್ನು ಕೊಟ್ಟರು ಕೊಡ್ಬೋದು ಅಥವಾ ಕೊಡದಲೇನೂ ಇರ್ಬೋದು. ಆದರೆ ವ್ಯಾಖ್ಯೆ ಮಾತ್ರ ಇದಿಷ್ಟನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಪ್ರಮೇಯ ಯಾವುದು ಅಂತ ನೋಡಿಕೊಂಡು ಸಾಧನೆಯನ್ನು ಮಾಡಬೇಕು. ಸೊ ಆದರೆ ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಹೇಗಿದೆಯಪ್ಪ ಅಂತಂದರೆ, ಸೊ ಪ್ರಮೇಯ ಇಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರದ ಜೊತೆಗೆ ಇಷ್ಟು ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಷ್ಟೊಂದು ಬರಿಬೇಕಾ, ಇಷ್ಟೊಂದು ಬರೆಯೋಕ್ಕಾಗುತ್ತಾ ನಮ್ಮ ಕೈಲಿ? ನೀವು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಅತಿ ಕಡಿಮೆ ಸ್ಟೆಪ್ಪಲ್ಲಿ ಮಾಡಿ ಈ ಥೇಲ್ಸ್ನ ಪ್ರಮೇಯವನ್ನು ತೋರಿಸಿದ್ದೇನೆ. ಅದೇ ರೀತಿ ಆ ಥೇಲ್ಸ್ನ ಪ್ರಮೇಯವನ್ನು ಅತಿ ಕಡಿಮೆ ಸ್ಟೆಪ್ಗಳಲ್ಲಿ ಸಹ ನೀವೇನು ಮಾಡ್ಬೋದು, ಕಲಿಬೋದು. ಈಗ ನೋಡ್ತಾ ಹೋಗೋಣ. ಸೊ ಅತಿ ಕಡಿಮೆ ಹಂತದಲ್ಲಿ ಯಾವ ರೀತಿ ಬರಿಬಹುದು ಇದನ್ನು ಅಂತೇಳಿ.
ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಥೇಲ್ಸ್ ಪ್ರಮೇಯದ ವ್ಯಾಖ್ಯೆ ನಿಮಗೆ ಗೊತ್ತಿರಬೇಕು. ಸೊ ಆ ವ್ಯಾಖ್ಯೆಯ ಪ್ರಕಾರ ನಾವೇನು ಮಾಡ್ತಾ ಹೋಗೋಣ, ಈಗ ಇದನ್ನು ಚಿತ್ರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ತ್ರಿಭುಜ ಇದೆ. ಸೊ ಈ ತ್ರಿಭುಜ ABC ತ್ರಿಭುಜ ಇದೆ. ಸೊ ಇದಕ್ಕೆ DE ಅಂತಕ್ಕಂಥದ್ದು ಒಂದು ಸಮಾಂತರವಾಗಿದೆ, DEBCಗೆ ಸಮಾಂತರವಾಗಿದೆ. ಈ ಚಿತ್ರ ಬರ್ಕೊಳ್ಳಿಕ್ಕೆ ನಿಮಗೆ ಬರಬೇಕು. ಈ ಚಿತ್ರವನ್ನು ನೋಡಿ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ದತ್ತವನ್ನು ಬರಿತೇವೆ. ದತ್ತ ಅಂದರೆ ಏನೂ ಇಲ್ಲ, ಇಲ್ಲಿ ಕೊಟ್ಟಿರೋದು ಇದೇ ಯಾವ ತ್ರಿಭುಜ ಇದು? ತ್ರಿಭುಜ ABC. ಇದನ್ನ ಇಲ್ಲಿ ಬರ್ಕೊಳೋದು, ಇಲ್ಲಿ ಕೊಟ್ಟಿದ್ದಾರೆ ಅವರು ತ್ರಿಭುಜ ABC ಅಂತ ಕೊಟ್ಟಿರೋದ್ರಿಂದ ನೀವೇನು ಮಾಡ್ತೀರಿ, ಆ ತ್ರಿಭುಜ ABC ಅಂತಕ್ಕಂಥದ್ದನ್ನು ಇಲ್ಲಿ ದತ್ತದಲ್ಲಿ ಬರಿತೇವೆ. ಸೊ ದತ್ತ ಅಂತಂದರೆ ಅದೇನೆ, ಈ ತ್ರಿಭುಜ ABCಯಲ್ಲಿ DE ಸಮಾಂತರ BC. ನೋಡಿರಿ, ಈ DE ಅಂತಕ್ಕಂಥದ್ದು BCಗೆ ಸಮಾಂತರವಾಗಿ ಇದೆ. ಇದನ್ನೇ ನಾವಿಲ್ಲಿ ಬರಿತೇವೆ ಅಷ್ಟೇ. ನೆಕ್ಸ್ಟ್ ಎರಡನೇ ಹಂತ ಏನು? ಸಾಧನೀಯ. ಸಾಧನೀಯ ಅಂದರೆ ಏನು ಬರೀಬೇಕು? AD ಡಿವೈಡೆಡ್ ಬೈ BE. ನೋಡಿರಿ, AD ಅಂದರೆ ಈ ಬಾಹು, DE ಅಂದರೆ ಈ ಬಾಹು, DB ಅಂದರೆ AD ಡಿವೈಡೆಡ್ ಬೈ DB. ಅದನ್ನೇ ಇಲ್ಲಿ ಬರ್ತಿದ್ದೀವಿ. ಇನ್ನೊಂದು ಈ ಕಡೆ AE ಡಿವೈಡೆಡ್ ಬೈ EC. ಈ ಚಿತ್ರ ಬರ್ಕೊಂಡ್ಬಿಟ್ಟು AE ಅಂದರೆ ಇಲ್ಲಿಂದ ಇದು A, ಇದು E ಇಲ್ಲಿವರೆಗೆ. EC ಅಂದರೆ E ಇಂದ C ವರೆಗೆ ಇರ್ತಕ್ಕಂಥ ಬಾಹು ಇದು. ಇವೆರಡು ಬಾಹುಗಳನ್ನು ಅನುಪಾತವನ್ನು ಬರೀಬೇಕು. ಈ ಚಿತ್ರ ಬರ್ಕೊಂಡ್ಬಿಟ್ರೆ ನಿಮಗೆ ಚಿತ್ರ ನೋಡ್ಕೊಂಡು ಬರಿತಾ ಹೋಗ್ಬೋದು. ನೋಡಿರಿ, AE ಡಿವೈಡೆಡ್ ಬೈ CE ಅಥವಾ EC ಎರಡು ಒಂದೇ ಇಲ್ಲಿ ಬರ್ದಿದ್ದೀವಿ. ಮುಂದಿನ ಹಂತವನ್ನು ನೋಡಬೇಕು. ಮುಂದಿನ ಹಂತ ಏನಿದೆಯಪ್ಪ ಅಂತಂದರೆ ಇಲ್ಲಿ ಮುಂದಿನ ಹಂತದಲ್ಲಿ ನಾವು ರಚನೆಯನ್ನು ಬರಿತೀವಿ. ಸೊ ರಚನೆ ಏನಿದೆ ಇದರಲ್ಲಿ? ರಚನೆಯನ್ನು ಏನು ನೋಡ್ತಾ ಹೋಗ್ತೀವಪ್ಪ ಅಂತಂದರೆ ಇಲ್ಲಿ D ಮತ್ತು C ಹಾಗೂ B ಮತ್ತು Eಗಳನ್ನು ಸೇರಿಸಿ ಅಂತ ಇದೆ. ನೋಡಿರಿ, D ಮತ್ತು C ಮತ್ತು B ಮತ್ತು Eಗಳನ್ನು ಸೇರಿಸಿ. D ಮತ್ತು C ಅಂದರೆ ಯಾವುದು? ಇಲ್ಲಿ D ಇಲ್ಲಿದೆ, C ಇಲ್ಲಿದೆ, ಇದನ್ನು ಸೇರಿಸ್ಬೇಕು. ಇಲ್ಲಿ B ಇಲ್ಲಿದೆ, E ಇಲ್ಲಿದೆ, ಇದನ್ನು ಏನು ಮಾಡಬೇಕು? ಸೇರಿಸ್ಬೇಕು. ಈಗ ನೋಡೋಣ ಯಾವ ರೀತಿ ಅವುಗಳನ್ನು ನಾವು ಸೇರಿಸ್ಬೋದು ಅಂತಂದಾಗ. ಸೊ ಇಲ್ಲಿ B ಮತ್ತು DC ಸೇರಿಸ್ಬೇಕು ಹಾಗೂ BEಯನ್ನು ಸೇರಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಕೆಲಸವನ್ನು ಸಹ ನಾವಿಲ್ಲಿ ಮಾಡಬೇಕಾಗಿದೆ. ಏನಪ್ಪ ಅಂತಂದರೆ EN ಅಂತಕ್ಕಂಥದ್ದು ABಗೆ ಲಂಬ ಆಗಿರೋ ಹಾಗೆ. EN ಅಂದರೆ ಈಗ ಏನು ನಾವಿಲ್ಲಿ ಎಳೆದಿದ್ದೀವಲ್ಲ, ಇದು EN. ಈ AB ಅಂತಕ್ಕಂಥದ್ದು ಇದೇನಿದೆಯಲ್ಲ, ಇದು ಪೂರ್ತಿ AB, ಇದಕ್ಕೆ ಲಂಬ ಆಗಿರುವಂತೆ ಇದು ಲಂಬ ಅನ್ನೋದನ್ನು ತೋರಿಸ್ತದೆ. EN ಲಂಬ AB ಮತ್ತು DM ಲಂಬ AC. ಈಗ ನಾವು ಇನ್ನೊಂದು ರೇಖೆಯನ್ನು ಎಳಿಬೇಕು. ಯಾವುದಪ್ಪ ಅದು ಅಂತಂದರೆ ಸೊ DM ಅಂತಕ್ಕಂಥದ್ದು ABಗೆ ಲಂಬ ಆಗಿರೋಗೆ ಎಳಿಬೇಕು. ಇದನ್ನೇ ಇಲ್ಲಿ ಬರಿತೀವಿ, EN ಲಂಬ AB, DM ಲಂಬ AC ಅಂತ. ಈ DC ಮತ್ತು BEಗಳನ್ನು ಸೇರಿಸ್ಬೇಕಲ್ಲ. ಸೊ ಹಾಗಾಗಿ ಈ DCಯನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಿ DCಗೆ ಒಂದು ರೇಖಾಖಂಡವನ್ನು ಎಳೆದಿದ್ದೀವಿ. ಅದೇ ರೀತಿ ಇಲ್ಲಿ BEಗೆ ಕೂಡ ಒಂದು ರೇಖಾಖಂಡವನ್ನು ಎಳೆದಿದ್ದೀವಿ. ಇಷ್ಟು ರಚನೆ. ಈ ಡಾಟೆಡ್ ಲೈನು, ಈ ಚುಕ್ಕಿ ಇರ್ತಕ್ಕಂತಹ ಲೈನನ್ನು ಏನು ಬರ್ದಿದ್ದೀವಲ್ಲ ಅದು ರಚನೆಯಲ್ಲಿ ಬರ್ತಕ್ಕಂಥದ್ದು. ಇದು ರಚನೆಯನ್ನು ಬರ್ಕೊಳೋದು. ಈ ಚಿತ್ರ ನೋಡೇ ಬರ್ಕೋಬೇಕು ನೀವು. ಚಿತ್ರ ನೋಡಿ ಬರ್ಕೊಂಡ್ರೆ ಭಾಳ ಸುಲಭ ಆಗ್ತದೆ. ಸೊ ಮುಂದೆ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಸಾಧನೆಯನ್ನು ಬರಿತೀವಿ. ನೋಡಿರಿ, ಸಾಧನೆ ಬರೀಬೇಕಾದ್ರೆ ಏನು ಬೇಕು, ಏನನ್ನು ಯೂಸ್ ಮಾಡ್ತೀವಪ್ಪ ಇಲ್ಲಿ ಸಾಧನೆ ಬರೀಬೇಕಾದ್ರೆ ಅಂತಂದರೆ ನಾವು ಇಲ್ಲಿ ಸಾಧನೆ ಈ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಕರಿತೀವಿ. ಈಗ ನಾವು ತ್ರಿಭುಜ ADE ಈ ತ್ರಿಭುಜ ತಗೊತೀವಿ. ಈ ADE ತ್ರಿಭುಜದಲ್ಲಿ ತಗೊತೀವಿ. ಅರ್ಧ ಇಂಟು ಇಲ್ಲಿ ತ್ರಿಭುಜದ ಸೂತ್ರದಲ್ಲಿ ಅರ್ಧ ಬರ್ತದೆ. AD ಈ ಕಡೆ ಬಾಹು ಇದನ್ನು ಬರ್ಕೊತೀವಿ. AD ಇಂಟು EN ಇವೆರಡನ್ನೂ ಬರ್ಕೊತೀವಿ. ನೋಡಿರಿ, ಸೊ ನಾವಿಲ್ಲಿ ಅರ್ಧ ಇಂಟು AD ಅಂದರೆ ಈ ಬಾಹು, EN ಅಂದರೆ ಈ ಬಾಹು, ಇವೆರಡನ್ನೂ ಬರಿತೀವಿ. ಸೊ ಇದು ಒಂದು ಕಡೆದಾಯಿತು. ಸೊ ನೆಕ್ಸ್ಟು ಇನ್ನೊಂದು ಇದು BDE ತ್ರಿಭುಜ ಇದೆ. BDE ತ್ರಿಭುಜ ಅಂದರೆ ಯಾವುದು? BDE ಈ ತ್ರಿಭುಜವನ್ನು ತಗೊತೀವಿ. ಈ ತ್ರಿಭುಜದಲ್ಲಿ BD ಡಿವೈಡೆಡ್ ಬೈ ನಾವು EN ಅಂತ ತಗೊತೀವಿ. BD DB ಇಂಟು EN ಅಂತ ತಗೊತೀವಿ. BDB ಇಂಟು EN. ಸೊ ಈಗ ನೋಡ್ರಿ, ಇಲ್ಲಿ EN ಎರಡು ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಅರ್ಧ ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು AD ಡಿವೈಡೆಡ್ ಬೈ DB ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀವಿ. ನೋಡ್ರಿ, ಇದಿಷ್ಟು ಒಂದೇ ಸ್ಟೆಪ್ಪಲ್ಲಿ ಉತ್ತರ ಬಂದೋಯ್ತು. ಇದನ್ನೇ ಟೆಕ್ಸ್ಟ್ ಬುಕ್ಕಲ್ಲಿ 3 ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಈಗೇನು ಮಾಡಬೇಕು, ಇನ್ನೊಂದು ಅನುಪಾತವನ್ನು ಬರ್ಕೋಬೇಕು.
ಸೊ ಇನ್ನೊಂದು ಅನುಪಾತ ಯಾವುದಪ್ಪ ಅಂತಂದರೆ ತ್ರಿಭುಜ ADE ಮತ್ತು ಇಲ್ಲಿ CDE ಎರಡನ್ನೂ ಸಹ ಬರ್ಕೋಬೇಕು. ಅದೇ ರೀತಿ ಇದೇ ADE ತ್ರಿಭುಜವನ್ನು ನಾವಿಲ್ಲಿ ತೊಗೊಂಡಿದ್ದೀವಿ, ಇದೇ ADE ತ್ರಿಭುಜ ತೊಗೊಂಡಿದ್ದೀವಿ. ಆದರೆ ಈ ಸಲ ಈ ಕಡೆ ಬಾಹು ತೊಗೊತೀವಿ, AE/DM ಅಂತ ತೊಗೊತೀವಿ. AE ಈ ಕಡೆ ಇಲ್ಲಿ AE ಇರ್ತದೆ ಇಂಟು DM ಅಂತಕ್ಕಂಥದ್ದು, AE ಇಂಟು DM ತೊಗೊತೀವಿ. ಅದೇ ರೀತಿ CDE ತ್ರಿಭುಜ, ಇದು ಇಲ್ಲಿರ್ತಕ್ಕಂಥದ್ದು CDE ತ್ರಿಭುಜ ಇದೆ. ಇದರಲ್ಲಿ EC ಇಂಟು DM ಅನ್ನು ತಗೊತೀವಿ ನಾವು. ಹಾಗಾಗಿ EC ಇಂಟು DM ಅನ್ನು ತಗೊತೀವಿ. ಇಲ್ಲೂ ಸಹ ಅರ್ಧ ಅರ್ಧ ಕ್ಯಾನ್ಸಲ್ ಆಗ್ತದೆ, DM ಕ್ಯಾನ್ಸಲ್ ಆಗ್ತದೆ. AE/EC ಅಂತಕ್ಕಂಥದ್ದು ಇಲ್ಲಿ ಹಾಗೆ ಉಳ್ಕೊಳ್ತದೆ. ಸೊ ಇದು ಎರಡನೇದು ಸಮೀಕರಣ 2 ಅಂತ ನೋಡ್ತೀವಿ. ಇಲ್ಲಿ ಸಮೀಕರಣ 1 ಆಯಿತು, ಸಮೀಕರಣ 2 ಆಯಿತು. ಇವೆರಡೇ ಸಮೀಕರಣ. ನೋಡ್ರಿ, ಇಲ್ಲಿ ನಾವು ಸಾಧನೆ ಮಾಡಬೇಕಾಗಿದ್ದು AD/DB ಇಲ್ಲಿ ಬಂದಿದೆ, AE/CE ಇಲ್ಲಿ ಬಂದಿದೆ. ಈಗ ಇವೆರಡನ್ನು ಸಮ ಅಂತ ಬರೆದ್ರೆ ನಮ್ಮ ಕೆಲಸ ಮುಗೀತು, ಸಾಧನೆ ಆದಂತೆ. ನೋಡ್ರಿ, ಎರಡೇ ಸ್ಟೆಪ್ಪಲ್ಲಿ ಸಾಧನೆ ಬಂದು ಹೋಗ್ತದೆ. ಇವೆರಡನ್ನು ಸಮ ಅಂತ ಬರೆದ್ರೆ ಮುಗೀತು. AD/DB = AE/CE. ಇದು ನಾವು ಇಲ್ಲೇನು ಸಾಧನೆ ಮಾಡಬೇಕು ಅಂತ ಇದ್ವಲ್ಲ, ಆ ಸಾಧನೆ ನಮಗಿಲ್ಲಿ ಬಂದೋಯ್ತು. ಇದೇ ಸಾಧನೆಯನ್ನು ಮಾಡಬೇಕಾಗಿತ್ತು, ಸಾಧನೆ ಬಂತು ಅಂದರೆ ನಮಗೆ ಪ್ರಮೇಯದ ಸಾಧನೆ ಮುಗಿದಂಗೆ. ಸೊ ಲಾಸ್ಟಿಗೆ ನಿಮಗೆ ನೆನಪಾದರೆ ಇದನ್ನು ನಾವು ಬರಿಬೋದು, ಇನ್ನೊಂದು ಸ್ಟೆಪ್ಪನ್ನು ಬರಿಬೋದು. ಯಾವುದನ್ನು ಬರಿತೀವಪ್ಪ ಅಂತಂದರೆ, ಸೊ ಲಾಸ್ಟಿಗೆ ಬರೀತಕ್ಕಂಥದ್ದು ಯಾಕೆ ಇವೆರಡು ಸಮ ಆಗಿದ್ದಾವೆ ಅಂತ ಬರಿತೀವಿ. ಏಕೆಂದರೆ ಇಲ್ಲಿ ತ್ರಿಭುಜ BDE ಏನಿದೆಯೋ ಇದು ಮತ್ತು CDE ಎರಡು ಸಮ ಅಂತ ಬರ್ಕೊತೀವಿ. ಹಾಗಾಗಿ ಎರಡೂ ಸಹ ತ್ರಿಭುಜ BDE ಮತ್ತು ತ್ರಿಭುಜ CDEನ ವಿಸ್ತೀರ್ಣಗಳು ಸಮ ಆಗಿರ್ತವೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಎರಡೂ ತ್ರಿಭುಜಗಳು ಒಂದೇ ಪಾದ DE ಮತ್ತು BC ಮತ್ತು DE ಸಮಾಂತರ ರೇಖೆಗಳ ನಡುವೆ ಇದ್ದಾವೆ ಅಂತೇಳಿ ಬರಿತೇವೆ. ಇದು ಸ್ವಯಂ ಸಿದ್ಧ 1ರಿಂದ ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು. ಈ ಒಂದು ಇದರಲ್ಲಿ ಎಷ್ಟು ಅಂಕಗಳು ಸಿಗ್ತವೆ? 4 ಅಂಕಗಳು ನಿಮಗೆ ದೊರೀತದೆ. ಸೊ ಈ ರೀತಿ ನಾವು ಪ್ರಮೇಯವನ್ನು ಬಹಳ ಸುಲಭವಾಗಿ ಕೇವಲ 2 ಸ್ಟೆಪ್ಗಳಲ್ಲಿ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು. ನೋಡ್ರಿ, ಇದೊಂದು ಬಹಳ ಸುಲಭವಾಗಿರ್ತಕ್ಕಂತಹ 2 ಅಂಕ ಗಳಿಸ್ಬೋದು. ವರ್ಜಿಸುವ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು. ನಾನಿಲ್ಲಿ ಒಂದಷ್ಟು ಲೆಕ್ಕಗಳನ್ನು ತಗೊಂಡಿದ್ದೀನಿ. ಸೊ ಈ ಲೆಕ್ಕಗಳನ್ನು ವರ್ಜಿಸುವ ವಿಧಾನದಿಂದ ನಾವು ಸುಲಭವಾಗಿ ಬಿಡಿಸ್ತಾ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹೇಗೆ ಬಿಡಿಸ್ಬೋದು ಸುಲಭವಾಗಿ? ನೋಡ್ರಿ, ಇಲ್ಲಿ 2x + y ಮತ್ತು = 8, x - y = 1 ಅಂತ ಕೊಟ್ಟಿದ್ದಾರೆ. ಸೊ ಈ ಲೆಕ್ಕವನ್ನು ನಾವು ಸುಲಭವಾಗಿ ಬಿಡಿಸ್ಬೇಕು ಅಂದರೆ ಏನು ಮಾಡಬೇಕು? ಇವೆರಡನ್ನ, ಈ ಸಮೀಕರಣಗಳನ್ನು ಕೂಡಿಸ್ಬೇಕು ಅಥವಾ ಕಳಿಬೇಕು. ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಅಂತ ನೋಡ್ಕೊಳ್ರಿ. ಇಲ್ಲಿ y ಅಂತಕ್ಕಂಥದ್ದು ಎರಡೂ ಸೇಮ್ ಇದೆ. ಅವೆರಡರಲ್ಲೂ ಒಂದರಲ್ಲಿ ಪ್ಲಸ್ಸು ಒಂದರಲ್ಲಿ ಮೈನಸ್ಸು ಬೇರೆ ಬೇರೆ ಚಿಹ್ನೆ ಇದ್ದಾಗ ನೀವೇನು ಮಾಡ್ರಿ? ಕೂಡಿಸಿರಿ, ಸಮೀಕರಣನ ಕೂಡಿಸ್ಬೇಕು. ಅಕಸ್ಮಾತ್ ಒಂದೇ ಚಿಹ್ನೆ ಇದ್ದರೆ ನೋಡ್ರಿ, ಇಲ್ಲಿ y ಇದೆ, ಇಲ್ಲೂ y ಇದೆ, ಎರಡರಲ್ಲೂ ಪ್ಲಸ್ ಇದೆ. ಇಲ್ಲೇನು ಮಾಡಬೇಕು? ಈ ಸಮೀಕರಣನ ಕಳಿಬೇಕು. ಈ ಥರ ಲೆಕ್ಕ ಇದ್ದಾಗ ಇಲ್ಲಿ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕೂಡಿಸ್ಬೇಕು. ಸಮೀಕರಣವನ್ನು ಕೂಡಿದಾಗ ಅಂತ ಬರ್ಕೊತೇವೆ. ಕೂಡಿದಾಗ ಇವೆರಡು ಕ್ಯಾನ್ಸಲ್ ಆಗ್ತದೆ. 2x ಮತ್ತು x ಇದೆ, ಕೂಡಿಸಿದರೆ 3x ಆಯಿತು. ಇಲ್ಲಿ 2x, ಇಲ್ಲಿ 1x ಇರುತ್ತೆ ಅಂತ ಅರ್ಥ. 3x ಆಯಿತು. ಇಲ್ಲಿ 8ಕ್ಕೆ 1 ಕೂಡಿಸಿದರೆ 9 ಆಯಿತು. ಹಿಂಗೆ ಕೂಡಿಸ್ಬಿಡ್ರಿ. ಕೂಡಿಸಾದ್ಮೇಲೆ ಏನು ಮಾಡಬೇಕು? ಇಲ್ಲಿ 3 ಮತ್ತು 9 ಇದೆಯಲ್ಲ, 3 1 3, 3 3 9, ಒಂದೇ ಮಗ್ಗಿಲು ಹೋದರೆ ಹೊಡೆದು ಬಿಡ್ರಿ. ಇಲ್ಲಿ 1 ಉಳಿತು, ಆ 1ನ್ನು ಬಿಟ್ಬಿಡ್ತೀವಿ. x ಹಾಗೆ ಬರ್ತದೆ, x = 3. ಇದು x ಬೆಲೆ ಬಂದೋಯ್ತು. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ನೋಡ್ರಿ ನಿಮಗೆ. ಬರೇ ಒಂದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದನ್ನು ಕೂಡಿಸ್ಬಿಟ್ಟು ಅಲ್ಲಿ ಕಟ್ತಾ ಹೊಡೆದು ಬರೆದು ಬಿಟ್ರೆ ಮುಗೀತು, 1 ಅಂಕ ಬಂತು, x ಬೆಲೆ ಬಂತು. ಈ ಬೆಲೆನ ನೀವು ಇವೆರಡರಲ್ಲಿ ಪ್ಲಸ್ ಯಾವುದಿರುತ್ತೋ ಅದಕ್ಕೆ ಹಾಕ್ಕೊಳ್ರಿ. ಮೈನಸ್ ಇರೋದು ಹಾಕೊಂಡ್ರೆ ತಪ್ಪ, ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಿಮಗೆ. 2x + y = 8 ಇಲ್ಲಿದೆಯಲ್ಲ ಸಮೀಕರಣ, ಇದನ್ನೇ ಇಲ್ಲಿ ಇನ್ನೊಂದ್ಸಲ ಬರ್ಕೊಂಡಿದ್ದೇನೆ ಅಷ್ಟೇ. ಈಗ x ಜಾಗಕ್ಕೆ 3ಅನ್ನು ಹಾಕಬೇಕು. 2ಕ್ಕೆ 2 ಹಂಗೆ ಬರ್ಕೊಳ್ರಿ. x ಇರೋ ಜಾಗಕ್ಕೆ ಮಾತ್ರ 3ಅನ್ನು ಬ್ರ್ಯಾಕೆಟ್ ಒಳಗೆ ಹಾಕಿದ್ದೀನಿ ನಾನು. ಪ್ಲಸ್ಗೆ ಪ್ಲಸ್ ಹಂಗೆ ಬರ್ಕೊಳ್ಳೋಣ, ವೈಗೆ ವೈ ಹಂಗೆ ಬರ್ಕೊಳ್ಳೋಣ, 8ಕ್ಕೆ 8 ಹಂಗೆ ಬರ್ಕೊಳ್ಳೋಣ. ಬೇರೆ ಏನು ಚೇಂಜ್ ಮಾಡಿಲ್ಲ. x ಎಷ್ಟು ಬಂದಿತ್ತು? 3 ಬಂದಿತ್ತು, ಅದರ ಬೆಲೆನ ಇಲ್ಲಿ ಹಾಕಿದ್ದೇನೆ ಅಷ್ಟೇ. ಈಗ 2 ಮತ್ತು 3ಅನ್ನು ಗುಣಿಸ್ಕೋಬೇಕು. ಇಲ್ಲಿ ಇಂಟು ಇದೆ ಅಂತ ಅರ್ಥ, ಬ್ರ್ಯಾಕೆಟ್ ಅಂದರೆ 2 3 6 + y = 8. ಉಳಿದಿದ್ದು ಹಂಗೆ ಬರ್ದಿದ್ದೀನಿ. ಈ 6ಅನ್ನು ನಾವು ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಯಾಕೆಂದರೆ y ಬೆಲೆ ಬೇಕು ನಮಗೆ.
ಹಾಗಾಗಿ ವೈಯನ್ನು ಹಾಗೆ ಬರ್ಕೊಳ್ಳೋಣ, ಈಕ್ವಲ್ಸ್ನೂ ಹಾಕೋಣ, 8 ಆ ಕಡೆ ಇತ್ತು ಅದನ್ನು ಹಂಗೆ ಬರ್ಕೊಳ್ಳೋಣ, 6ನ್ನು ಮಾತ್ರ ಈಕ್ವಲ್ಸಿಂದ ಆ ಕಡೆ ಕಳಿಸ್ತಾ ಇದ್ದೀವಿ. ಇಲ್ಲಿ ಪ್ಲಸ್ ಇರುತ್ತೆ 6, ಆ ಕಡೆ ಹೋದಾಗ -6 ಆಗುತ್ತೆ. ಹಾಗಾಗಿ y = 8ರಲ್ಲಿ 6 ಕಳೆದ್ರೆ 2. ಸೊ ಇಲ್ಲಿ ನಿಮಗೆ ಸಮೀಕರಣ ನಿಮಗೆ y ಬೆಲೆ ಕೂಡ ಬಂತು. ಹಾಗಾಗಿ ನಾವು y ಬೆಲೆ ಕೂಡ ಏನು ಮಾಡಿದ್ವಿ, ಕಂಡುಹಿಡಿದ್ವಿ. ಇಲ್ಲಿ x ಬೆಲೆ ಬಂತು, ಇಲ್ಲಿ y ಬೆಲೆ ಬಂತು. ಸೊ ಇವೆರಡು ಬಂತು ಅಂತಂದರೆ ನಿಮಗೆ 2 ಅಂಕಗಳು ಸಿಕ್ಕಿದಂಗೆ. ಇಷ್ಟೇ ನೋಡ್ರಿ, ಇದನ್ನು ಬಿಡಿಸ್ತಕ್ಕಂಥದ್ದು ಸುಲಭವಾಗಿ 2 ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಬೇರೆ ಬೇರೆ ಲೆಕ್ಕ ಇದ್ದಾವೆ, ಇವನ್ನೂ ಸಹ ನೀವು ಬರ್ಕೊಂಡು ಏನು ಮಾಡ್ಬೋದು, ಪ್ರಾಕ್ಟೀಸನ್ನು ಮಾಡ್ಬೋದು. ಯಾಕಂದರೆ 2 ಒಂದೇ ಥರದ ಸಂಖ್ಯೆ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಲೆಕ್ಕನ ಬಿಡಿಸೋಣ. ಸೊ ಇಲ್ಲಿ ಪ್ಲಸ್ ಇದೆ 2ರಲ್ಲೂ ಸಹ. ಇಲ್ಲಿ ಕಳಿದಾಗ ಇದ್ರದ್ದು ಚಿಹ್ನೆ ಮೈನಸ್ ಆಗುತ್ತೆ, ಇದ್ರದ್ದು ಚಿಹ್ನೆ ಮೈನಸ್ ಆಗುತ್ತೆ, ಇದ್ರದ್ದು ಚಿಹ್ನೆ ಮೈನಸ್ ಆಗುತ್ತೆ. ಕಳೆದಾಗ ಮಾತ್ರ, ಕೂಡಿಸಿದಾಗ ಚಿಹ್ನೆ ಚೇಂಜ್ ಆಗಲ್ಲ. ಹಾಗಾಗಿ ಇಲ್ಲಿ +y ಇದೆ, ಇಲ್ಲಿ -y ಇದೆ. ಹಾಗಾಗಿ 2 ಕ್ಯಾನ್ಸಲ್ ಆಯ್ತು. ಇವಾಗ ಇಲ್ಲಿ ಕಳಿಬೇಕು, 2x ಇದೆ, ಇಲ್ಲಿ 1x ಇದೆ. 2xಲ್ಲಿ 1xನ್ನು ಕಳೆದ್ರೆ ಒಂದೇ ಒಂದು x ಉಳ್ಕಂತು. ಈಕ್ವಲ್ಸ್ ಹಾಕೋಣ, ಇದು ಪೂರ್ತಿ ಹೊರಟೋಗಿದೆ. 11ರಲ್ಲಿ 8ಅನ್ನು ಕಳೆದ್ರೆ 3, x ಬೆಲೆ ಬಂದೋಯ್ತು, ಒಂದು ಅಂಕ ಸಿಕ್ಕೇ ಬಿಡ್ತದೆ ನಿಮಗೆ. ಈಗ ಇದೇ x ಬೆಲೆನ ಇವೆರಡರಲ್ಲಿ ಯಾವ್ದಾರು ಒಂದು ಸಮೀಕರಣಕ್ಕೆ ಹಾಕೋಣ. ಸುಲಭವಾಗಿರೋದು x + y = 8 ಅಂತ ಇದೆ. ಈ ಸಮೀಕರಣ ತಗೊಂಡಿದ್ದೀನಿ ನಾನು. x ಜಾಗಕ್ಕೆ ಮಾತ್ರ 3ಅನ್ನು ಹಾಕ್ರಿ, ಉಳಿದಿರೋದೆಲ್ಲ ಹಂಗೆ ಬರೀರಿ. ++, y 8 ಇಲ್ಲಿ ನಾವು 3ಅನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಅದಕ್ಕೆ yನ ಹಾಗೆ ಬರ್ಕೊಳ್ಳೋಣ, ಈಕ್ವಲ್ಸ್ ಹಾಗೆ ಬರ್ಕೊಳ್ಳೋಣ, 8ನ್ನು ಕೂಡ ಹಾಗೆ ಬರ್ಕೊಳ್ಳೋಣ. 3 ಆ ಕಡೆ ಹೋದರೆ -3 ಆಯಿತು. ಸೊ ಹಾಗಾಗಿ 8ರಲ್ಲಿ 3ಅನ್ನು ಕಳಿಬೇಕು, 8ರಲ್ಲಿ 3 ಕಳೆದ್ರೆ 5. ಸೊ ಹಾಗಾಗಿ ಇಲ್ಲಿ ನಮಗೆ ಉತ್ತರ ಬಂದೋಯ್ತು. ಸೊ ಈಗ ನಾವು ಎಷ್ಟು ಬೆಲೆಗಳನ್ನು ಕಂಡುಹಿಡಿದ್ವಿ, 2 ಬೆಲೆಗಳನ್ನು ಕಂಡುಹಿಡಿದ್ವಿ. ಒಂದು x ಬೆಲೆ ಇಲ್ಲಿ ಬಂತು, ಇನ್ನೊಂದು y ಬೆಲೆ ಬಂತು. ಹಾಗಾಗಿ 2 ಬೆಲೆಗಳನ್ನು ಕಂಡುಹಿಡಿದ್ವಿ, 2 ಅಂಕ ಬಂದೋಯ್ತು. ಇನ್ನು ಉಳಿದಿರ್ತಕ್ಕಂಥ 2 ಲೆಕ್ಕಗಳನ್ನು ನೀವೇನು ಮಾಡಿರಿ, ನೀವಾಗೆ ಬಿಡಿಸ್ಬೋದು. ಇನ್ನು 3 ಲೆಕ್ಕ ಇದೆ, 3 ಲೆಕ್ಕಗಳನ್ನು ಏನು ಮಾಡಿರಿ, ನೀವಾಗೆ ಬಿಡಿಸಿದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈ ಥರ ಇದು ಸುಲಭವಾಗಿ 2 ಅಂಕಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ವಿಧಾನದಲ್ಲಿ ಬಿಡಿಸುವುದು. ನೋಡ್ರಿ, ಇದೊಂದು ಸುಲಭವಾದಂತಹ ಲೆಕ್ಕ. 4 ಅಂಕಗಳಿಗೆ ಸಿಗುತ್ತೆ ನಿಮ್ಗೆ. 4 ಅಂಕನ ಒಂದು ಚೂರು ತಪ್ಪಿಲ್ದಂಗೆ ಮಾಡಿದ್ರಿ ಅಂತಂದರೆ 4 ಅಂಕ ಸುಲಭವಾಗಿ ನಿಮಗೆ ಸಿಕ್ಬಿಡ್ತದೆ. ನೋಡೋಣ ಈ ಲೆಕ್ಕನ ಹೆಂಗೆ ಬಿಡಿಸೋದು ಅಂತೇಳಿ. ಸೊ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ವಿಧಾನದಿಂದ ಬಿಡಿಸುವುದು. ನಕ್ಷಾ ವಿಧಾನ ಅಂತ ಕರಿತೀವಿ. ಇಲ್ಲಿ ಸಮೀಕರಣ ಕೊಟ್ಟಿರ್ತಾರೆ ಈ ಥರ, 2x - y = 7, x - y = 2 ಅಂತಕ್ಕಂಥ ಸಮೀಕರಣ ಕೊಟ್ಟಿದ್ದಾರೆ. ಅಥವಾ ಈ ಥರದ್ದು x + 2y = 6, x + y = 5. ಅಥವಾ ಇನ್ನೊಂದು ಲೆಕ್ಕ 2x + y = 8, x + y = 5. ಇವು ಆಲ್ರೆಡಿ ಪರೀಕ್ಷೆಗೆ ಬಂದಿರೋಂಥ ಲೆಕ್ಕಗಳೇ ಇವು ಹಿಂದಿನ ವರ್ಷಗಳಲ್ಲಿ. ಹಾಗಾಗಿ ಅವನ್ನೇ ತಗೊಂಡಿದ್ದೀನಿ ನಾನು. ಈ ರೀತಿಯ ಲೆಕ್ಕಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಇವನ್ನ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಯಾವ್ದಾದ್ರು ಒಂದು ಲೆಕ್ಕನ ತಗೊಂಡು ತೋರಿಸ್ತಾ ಹೋಗ್ತೀನಿ ಏನು ಮಾಡಬೇಕು ಅಂತ. ಇಲ್ಲೊಂದು ಲೆಕ್ಕ ಇದೆ, ಸೊ ಜೊತೆಗೆ ಇನ್ನೊಂದು ಲೆಕ್ಕ ಇದೆ. ಒಟ್ಟು 5 ಲೆಕ್ಕಗಳಿದ್ದಾವೆ. ಇದರಲ್ಲಿ ನಾವು ಈ 3ನೇ ಲೆಕ್ಕ ಏನಿದೆ ಇದನ್ನು ತಗೊಳ್ಳೋಣ. ಇಲ್ಲಿ ಏನು ಮಾಡಬೇಕು ನೀವು ಈ ಲೆಕ್ಕ ತಗೊಂಡಾಗ, ಇಲ್ಲಿ ಇಷ್ಟು ಲೆಕ್ಕ ಇರಲ್ಲ, ಮತ್ತೆ ಒಂದೇ ಲೆಕ್ಕ ಕೊಟ್ಟಿರ್ತಾರೆ. ಹಾಗಾಗಿ ಒಂದೇ ಲೆಕ್ಕ ತಗೊಂಡಿದ್ದೀನಿ. ಇವ್ಯಾವನ್ನ ಇದು ಸುಮ್ಮನೆ ಉದಾಹರಣೆ ಕೊಟ್ಟಿರೋದು ನಿಮಗೆ, ನೀವು ಬಿಡಿಸ್ಬೋದು ಇವನ್ನ. ಈಗ ನಾನು ಒಂದು ಲೆಕ್ಕ ತಗೊಂಡಿದ್ದೀನಿ. ಈ ಥರದ್ದು ಒಂದು ಲೆಕ್ಕ ನಿಮಗೆ ಪರೀಕ್ಷೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಈಗ ಏನು ಮಾಡ್ಬೇಕು ನಾವು, ಇದಕ್ಕೆ ನಾವು ಫಸ್ಟಿಗೆ ಮೊದಲನೇ ಸಮೀಕರಣವನ್ನು ತಗೋಬೇಕು. ಮೊದಲನೇ ಸಮೀಕರಣ ತಗೊಂಡಿದ್ದೀನಿ. ಇದಕ್ಕೆ ಏನು ಮಾಡಬೇಕು, ಒಂದು ಬಾಕ್ಸನ್ನು ಹಾಕ್ಕೋಬೇಕು, ಟೇಬಲನ್ನು ಹಾಕ್ಕೋಬೇಕು. ಇದು x, ಇದು y, ಇಲ್ಲಿ 0. ಇಲ್ಲಿ ಬರೀತಕ್ಕಂತಹ ಬೆಲೆಗಳೇನಿದಾವಲ್ಲಪ್ಪ ಅಂತಂದರೆ, ಸೊ ಮೊದಲನೇ ಕಾಲಮಲ್ಲಿ ಬರೀತಕ್ಕಂಥವು x ಬೆಲೆಗಳಾಗಿರ್ತವೆ. ಎರಡನೇ ಕಾಲಮಲ್ಲಿ ಇದರಲ್ಲಿ ಬರ್ತಕ್ಕಂಥವು ಹಿಂಗೆ x ಬೆಲೆಗಳಿರ್ತವೆ, ಹಿಂಗೆ y ಬೆಲೆಗಳಿರ್ತವೆ. ಸೊ ಮೊದಲನೇದು xಗೆ ಏನು ಮಾಡಿದ್ದೀವಿ, 0 ಕೊಟ್ಬಿಟ್ಟಿದ್ದೀವಿ. ಇಲ್ಲಿ yಗೆ 0ಯನ್ನು ಕೊಟ್ಕೊಂಡ್ಬಿಟ್ಟಿದ್ದೀವಿ. ನಾವೇ 2 ಬೆಲೆ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಆ ಬೆಲೆಗಳನ್ನು ನೀವು ಹಿಂಗೆ ಮಾಡಬೇಕು ಪರೀಕ್ಷೆಯಲ್ಲಿ. ಎಕ್ಸ್ಗೆ ಬೆಲೆಯನ್ನು 0 ಕೊಟ್ಟಾಗ ವೈಗೆ ಏನು ಬರುತ್ತೆ ಅಂತ ಕಂಡುಹಿಡಿಬೇಕು, ವೈಗೆ 0 ಕೊಟ್ಟಾಗ ಎಕ್ಸಿಗೆ ಏನು ಬರುತ್ತೆ ಅಂತೇಳಿ ಕಂಡುಹಿಡಿಬೇಕು. ಯಾವುದಕ್ಕೆ ಹಾಕ್ಬೇಕು ಈ ಬೆಲೆಗಳನ್ನು ಅಂತಂದರೆ, ಇಲ್ಲಿದೆಯಲ್ಲ 2x + y = 8 ಮೊದಲನೇ ಸಮೀಕರಣ, ಇದಕ್ಕೆ ಹಾಕಬೇಕು. ಇಲ್ಲಿ ಬರ್ಕೋಬೇಕು. ನಾವು ಹೆಂಗೆ ಬರ್ಕೊತೀವಿ, 2x + y = 8 ಅಂತ ಬರ್ಕೊಳ್ರಿ.
ಯಾವುದಕ್ಕೆ 0 ಹಾಕಿದ್ದೀವಿ ನಾವು ಫಸ್ಟಿಗೆ ಎಕ್ಸಿಗೆ 0 ಹಾಕಿದ್ದೀವಿ. ಎಕ್ಸ್ ಜಾಗಕ್ಕೆ 0 ಹಾಕ್ರಿ, ಎರಡನ್ನು ಹಂಗೆ ಬರ್ಕೊಳ್ರಿ. ಎಕ್ಸ್ ಜಾಗಕ್ಕೆ 0 ಹಾಕ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು 8. 2 ಇಂಟು 0 ಅಂದರೆ 0 ಆಗೋಗ್ಬಿಡ್ತು, ಅದರ ಬೆಲೆ ಇಲ್ಲವೇ ಇಲ್ಲ, ಹೊರಟೋಯ್ತದು. ಸೊ ಇನ್ನು ಉಳಿದಿದ್ದೇನಪ್ಪ ಅಂದರೆ ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಹಾಗಾಗಿ ವೈನ ಬೆಲೆ ಎಷ್ಟು ಬಂತು ಅಂದರೆ 8 ಬಂತು. ಅಂದರೆ ಎಕ್ಸಿಗೆ 0 ಕೊಟ್ಟಾಗ ಸೊ ವೈನ ಬೆಲೆ ಎಷ್ಟು ಬಂತಪ್ಪ ಅಂತಂದರೆ 8 ಅಂತ ಬಂತು. ಹಾಗಾಗಿ ನಾವೀಗ ಇಲ್ಲಿ ಇಲ್ಲಿ ಎಕ್ಸಿಗೆ 0 ಕೊಟ್ಟಾಗ ವೈನ ಬೆಲೆ 8 ಅಂತೇಳಿ ಬರ್ಕೊಳ್ತೀವಿ. ಈಗ ನಾವು ವೈಗೆ 0ಯನ್ನು ಕೊಟ್ಕೊಳ್ಳೋಣ. ವೈಗೆ ಏನು ಮಾಡ್ಬೇಕು, ನಾವು 0ಯನ್ನು ಕೊಟ್ಕೋಬೇಕು. ಇದೇ ಸಮೀಕರಣ ಚೇಂಜ್ ಮಾಡೋಂಗಿಲ್ಲ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಇದೇ ಸಮೀಕರಣದಲ್ಲಿ ವೈಗೆ 0 ಕೊಡೋಣ, 2x ಹಾಗೆ ಇಟ್ಕೊಳ್ಳೋಣ, ಪ್ಲಸ್ಗೆ ಪ್ಲಸ್ ಹಾಕೋಣ, ವೈಗೆ 0 ಕೊಟ್ಟು ಇಸ್ ಈಕ್ವಲ್ ಟು 8. 2xಗೆ 0 ಕೂಡಿಸಿದ್ರೆ 2xೇ ಬರುತ್ತೆ, ಏನು ಚೇಂಜ್ ಆಗಲ್ಲ, ಇಸ್ ಈಕ್ವಲ್ ಟು 8. ಈಗ ನೋಡ್ರಿ, 2 1 2 4 ಇವೆರಡು ಕ್ಯಾನ್ಸಲ್ ಆಗ್ತವೆ. ಎಕ್ಸ್ ಜೊತೆಗೆ ಸಂಖ್ಯೆ ಇದ್ದಾಗ ಮಾತ್ರ ಹೊಡಿಬೇಕು. ಇಲ್ಲಿ 1 ಬಂತು, ಹಾಗಾಗಿ ಬರೀ 1 ಎಕ್ಸ್ ಉಳಿತು, ಇಸ್ ಈಕ್ವಲ್ ಟು 4. ಹಾಗಾದರೆ ನಾವಿಲ್ಲಿ ವೈಗೆ 0ಯನ್ನು ಕೊಟ್ಟಿದ್ವಿ, ಆವಾಗ ನಮಗೆ ಎಕ್ಸ್ಗೆ ಬೆಲೆ ಎಷ್ಟು ಬಂತಪ್ಪ ಅಂತಂದರೆ 4 ಅಂತ ಬಂತು. ಈಗ ನಾವು ಇವೆರಡೂ ಬೆಲೆಗಳೇನಿದಾವೋ ಸೊ ಈ ಬೆಲೆಗಳಿಗೆ ನಾವು ಇಲ್ಲಿ ನಿರ್ದೇಶಾಂಕ ಬಿಂದುಗಳು ಅಂದರೆ ಗ್ರಾಫಲ್ಲಿ ಗುರುತಿಸ್ಕೋಬೇಕಲ್ಲ, ಆ ಗ್ರಾಫಲ್ಲಿ ಗುರುತಿಸಕ್ಕಂಥ ಬಿಂದುಗಳನ್ನ ಬರ್ಕೊತೀವಿ. ಈಗ ನಮಗೆ ಈ ಬೆಲೆ ಬಂದಿದೆ, ಏನು ಬಂದಿದೆಯಪ್ಪ ಅಂದರೆ ಒಂದು ಎಕ್ಸ್ ಬರ್ಕೋಬೇಕು, ಒಂದು ವೈದ್ ಬರ್ಕೋಬೇಕು. ಹಾಗಾಗಿ ನಾವು ಗುರುತಿಸ್ತಕ್ಕಂತಹ ಬಿಂದು 0 8 ಅಂತಕ್ಕಂಥದ್ದನ್ನು ಒಂದನ್ನು ಗುರುತಿಸ್ಬೇಕು, ಇನ್ನೊಂದು 4 0 ಇವೆರಡೂ ಬಿಂದುಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಹಿಂಗೆ ಇದು ಇವೆರಡು ಬಿಂದು ಸಿಕ್ಕಿದ್ರೆ ಸಾಕು. ನಿಮ್ಮ ಸ್ಕೂಲಲ್ಲಿ ಕೆಲವು ಸಲ ಇನ್ನೂ ಬಾಕ್ಸನ್ನು ಮುಂದಕ್ಕೆ ಹಾಕ್ಬಿಟ್ಟು ಇಲ್ಲಿ 0 1 2 3 ಹಿಂಗೆಲ್ಲ ಬರ್ಸಿರ್ತಾರೆ, ಅದರ ಅವಶ್ಯಕತೆ ಇಲ್ಲ. ಎಕ್ಸಿಗೆ ಒಂದ್ಸಲ 0 ವೈಗೆ ಒಂದ್ಸಲ 0 ಕಂಡುಹಿಡಿದ್ಬಿಟ್ರೆ ನಿಮಗೆ ಸುಲಭವಾಗಿ ಲೆಕ್ಕವನ್ನು ಬಿಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಇವೆರಡು ಬಿಂದುಗಳನ್ನು ಕಂಡುಹಿಡ್ಕೊಂಡಿದ್ದೀವಿ. ಈಗ ನಾವೇನು ಮಾಡಬೇಕು, ಇನ್ನೊಂದು ಸಮೀಕರಣ ಇದೆ, ಆ ಸಮೀಕರಣವನ್ನು ತಗೋಬೇಕು. ಯಾವುದು ಸಮೀಕರಣ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಅದಕ್ಕೂ ಸಹ ನಾವು ಒಂದು ಬಾಕ್ಸನ್ನು ಹಾಕೋಬೇಕು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತೇನಿದೆಯಲ್ಲ, ಅದಕ್ಕೂ ಸಹ ಬಾಕ್ಸ್ ಹಾಕೋಬೇಕು. ಈಗ ಈ ಸಮೀಕರಣ ತಗೊಂಡಿದ್ದೀನಿ, ಅದಕ್ಕೂ ಸಹ ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀವಿ. ಈಗ ನಾವು ಅಲ್ಲೂ ಸಹ ಎಕ್ಸಿಗೆ 0 ವೈಗೆ 0ಯನ್ನು ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ಎಕ್ಸಿಗೆ 0 ಮತ್ತು ವೈಗೆ 0 ಕೊಟ್ಟಿದ್ದೀವಿ. ಈಗ ಈ ಸಮೀಕರಣ ಹಾಕ್ಕೊಂಡು ಬಿಡಿಸೋಣ. ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಆವಾಗಲೇ ಇದನ್ನು ಬರ್ಕೊಂಡಿದ್ವಿ, ಈ ಸಲ ಎರಡನೇ ಸಮೀಕರಣ ಬರ್ಕೊಂಡಿದ್ದೀವಿ. ಈ ಬಾಕ್ಸಿಗೆ ಎಕ್ಸಿಗೆ 0 ಕೊಟ್ಟಿರೋದ್ರಿಂದ ಎಕ್ಸ್ ಜಾಗಕ್ಕೆ 0 ಹಾಕ್ರಿ, ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ 0 ಆಯಿತು ಅಂದರೆ ಮುಗಿದೋಯ್ತು, ವೈ ಇಸ್ ಈಕ್ವಲ್ ಟು 5 ಬಂತು ಅಂತ. ಹಾಗಾದರೆ ಇಲ್ಲಿ ನಮಗೆ ವೈ ಜಾಗದಲ್ಲಿ ಎಷ್ಟು ಬರ್ತದಪ್ಪ ಅಂತಂದರೆ 5 ಅಂತಕ್ಕಂಥದ್ದು ಬರುತ್ತೆ. ಎಕ್ಸಿಗೆ 0 ಕೊಟ್ಟಾಗ ವೈ ಎಷ್ಟು ಬಂತು? 5 ಬಂತು. ಸೊ ಈಗ ನಾವೇನು ಮಾಡ್ಬೇಕಪ್ಪ ಅಂದರೆ ಮತ್ತೆ ವೈಗೆ 0 ಕೊಡಬೇಕು. ಈ ಸಲ ಇದೇ ಸಮೀಕರಣ ಚೇಂಜ್ ಮಾಡಲ್ಲ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೇ ಸಮೀಕರಣ ತಗೊಂಡಿದ್ದೀವಿ. ಈ ಸಲ ಎಕ್ಸಿಗೆ 0 ಹಾಕಿದ್ವಿ, ಈ ಸಲ ವೈ ಜಾಗಕ್ಕೆ 0 ಹಾಕಬೇಕು. ಹಾಗಾಗಿ ಎಕ್ಸನ್ನು ಹಂಗೆ ಬರ್ಕೋಬೇಕು, ವೈ ಜಾಗಕ್ಕೆ ಮಾತ್ರ 0 ಹಾಕಬೇಕು, ಇಸ್ ಈಕ್ವಲ್ ಟು 5. ಸೊ ಈಗ ವೈ ಪೂರ್ತಿ 0 ಆಯಿತು ಅಂದರೆ ಇದಿಷ್ಟು 0 ಆಗಿ ಹೊರಟೋಗ್ಬಿಡುತ್ತೆ, ಎಕ್ಸ್ ಮಾತ್ರ ಉಳಿಯುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 5. ನೋಡಿರಿ, ಎಕ್ಸಿಗೆ 0 ಹಾಕಿದಾಗ ವೈ ಬೆಲೆ 5 ಬಂತು, ವೈಗೆ 0 ಹಾಕಿದಾಗ ಎಕ್ಸ್ ಬೆಲೆ ಎಷ್ಟು ಬಂತು? 5 ಬಂತು. ಈಗ ಮತ್ತೆ ನಾವು ಇವುಗಳಿಗೆ ಬಿಂದುಗಳನ್ನು ಬರ್ಕೋಬೇಕು. ಸೊ ಆ ಬಿಂದುಗಳು ಯಾವ ರೀತಿ ಬರ್ತಾವಪ್ಪ ಅಂತಂದರೆ, ನಾನು ಅವಾಗಲೇ ತೋರಿಸಿದೆ, ಒಂದು ಎಕ್ಸ್ ಬೆಲೆ ಒಂದು ವೈ ಬೆಲೆ ಇರಬೇಕು. 0 5 ಅಂತಕ್ಕಂಥದ್ದು ಒಂದು ಬೆಲೆ, ಹಿಂಗೆ ಬರ್ಕೋಬೇಕು ಬೆಲೆನ. ಇನ್ನೊಂದು ಬೆಲೆ ಯಾವುದಪ್ಪ ಅಂದರೆ ಒಂದು ಎಕ್ಸ್ ಬೆಲೆ ಮತ್ತೊಂದು ವೈ ಬೆಲೆ 5 0. ನೋಡ್ರಿ, ಇವು 4 ಬಿಂದುಗಳನ್ನು ನಾವು ಗ್ರಾಫ್ನಲ್ಲಿ ಗುರುತಿಸಬೇಕು. ಸೊ ಇಷ್ಟು ಲೆಕ್ಕವನ್ನು ನೀವು ಮಾಡ್ಕೋಬೇಕು. ಸೊ ಇಷ್ಟನ್ನು ಮಾಡ್ಕೊಂಬಿಟ್ರೆ ನಾವೀಗ ಏನು ಮಾಡಬೇಕು, ಗ್ರಾಫಲ್ಲಿ ಯಾವ ರೀತಿ ಇವನ್ನ ಗುರುತಿಸೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈಗ ಗ್ರಾಫನ್ನು ಕೊನೆಯ ಪುಟದಲ್ಲಿ ಕೊಟ್ಟಿರ್ತಾರೆ, ನೀವು ಆ ಕೊನೆಯ ಪುಟಕ್ಕೆ ಹೋಗಿ ಅಲ್ಲಿಯೇ ಉತ್ತರವನ್ನು ಬರಿಬೇಕು. ಈಗೇನು ಬಾಕ್ಸಲ್ಲಿ ಹಾಕ್ಕೊಂಡ್ವಲ್ಲ ಅವನ್ನೆಲ್ಲ ಅಲ್ಲೇ ಲೆಕ್ಕ ಮಾಡಬೇಕು.
ಜೊತೆಗೆ ಏನು ಮಾಡ್ರಿ, ಈ ದಪ್ಪ ಲೈನ್ ಏನಿರ್ತದೋ ಅಲ್ಲಿಗೆ ಲೈನನ್ನು ಎಕ್ಸ್ ಅಕ್ಷನ ಹಾಕ್ಕೊಳ್ರಿ. ಇದು ಎಕ್ಸ್ ಡ್ಯಾಶ್ ಅಂತ ಬರ್ತದೆ. ಸೊ ಇದು ವೈ ಅಕ್ಷ ಬರ್ತದೆ. ಸೊ ಇಲ್ಲಿ ವೈ ಇರ್ತದೆ, ಇಲ್ಲಿ ವೈ ಡ್ಯಾಶ್ ಅಂತ ಹಾಕ್ಕೊಳ್ರಿ. ಇದು ಗ್ರಾಫನ್ನು ಹಾಕೋಬೇಕು. ಇಲ್ಲಿ 1 2 3 4 5 6 7 8 9 ಈ ಕಡೆ -1 -2 ಬರ್ತಾ ಹೋಗ್ತದೆ. ಇಲ್ಲಿ ವೈ ಅಕ್ಷದಲ್ಲಿ +1 +2 +3 ಕರೆಕ್ಟಾಗಿ ಇಲ್ಲಿ ಈಗ ಏನು ದಪ್ಪ ಗೆರೆ ಇರ್ತದೋ ಇಲ್ಲಿಗೆ ನೀವು 1 2 3ನ ಕೊಡ್ತಾ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ಮಾರ್ಕ್ ಇರ್ತದೆ, ನೀವೇನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನಂಬರನ್ನು ಬರಿಬೇಕಾದ್ರೆ ಕರೆಕ್ಟಾಗಿ ಈ ಲೈನ್ ಮೇಲೆ ಬರೀರಿ. ಇಲ್ಲೂ ಸಹ ಈ ಲೈನಿಗೆ ಕರೆಕ್ಟಾಗಿ ನಂಬರ್ಸನ್ನು ಈ ಥರ ಬರೀರಿ. ಇಲ್ಲೆಲ್ಲೋ ಮಧ್ಯದಲ್ಲಿ ಬರೆಯೋದು, ಇಲ್ಲೆಲ್ಲೋ ಬರೆಯೋದು, ಈ ಥರ ಎಲ್ಲ ಮಾಡಬಾರ್ದು. ನಂಬರ್ಸನ್ನು ಕರೆಕ್ಟಾಗಿ ಆ ಲೈನ್ ಮೇಲೆ ಬರೋಂಗೆ ಏನು ಮಾಡಬೇಕು, ಬರ್ಕೋಬೇಕು. ಸೊ ಈಗ ನಾವೇನು ಮಾಡಬೇಕು, ಇಷ್ಟು ಗ್ರಾಫ್ ರೆಡಿ ಆದ ಮೇಲೆ ನಾವು ಹಿಂದೆ ಏನು ಹಾಕಿದ್ದೀವಲ್ಲ ಅದನ್ನು ಇಲ್ಲಿ ತಗೊಳ್ಳೋಣ. ಈಗ ನಾವು ಹಿಂದೆ ಬಾಕ್ಸ್ ಹಾಕ್ಕೊಂಡಿದ್ವಲ್ಲ, ಆ ಬಾಕ್ಸ್ ನಿಮಗೆ ಎಕ್ಸಾಮಲ್ಲಿ ರೆಡಿ ಇರ್ತದೆ. ಈಗ ಆ ಬಾಕ್ಸನ್ನು ತಗೋಬೇಕು ನಾವು. ನೋಡಿರಿ, ಒಂದು ಬಾಕ್ಸ್ ತಗೊಂಡೆ. ಒಂದು ಬಾಕ್ಸ್ ತಗೊಂಡಾಗ ಇಲ್ಲಿ 0 8 ಇದು 2 ಇಲ್ಲಿ ಬಾಕ್ಸ್ ಬಂದಿದ್ದಾವೆ. ಬಿಂದುಗಳನ್ನು ನೋಡೋಣ. ಮೊದಲನೇದರಲ್ಲಿ 0 5 ಬಿಂದು ಇದೆ. ಈ 0 5ನ್ನು ಇಲ್ಲಿ ಗ್ರಾಫಲ್ಲಿ ಗುರುತಿಸೋದನ್ನು ಕರೆಕ್ಟಾಗಿ ಕಲ್ತ್ಕೊಳ್ರಿ. ಮೊದಲು ಎಕ್ಸ್ನ ಬಿಂದು ಏನಿರ್ತದೋ 0 ಇದನ್ನು ಗುರುತಿಸ್ಬೇಕು, ಆಮೇಲೆ 5ನ್ನು ಗುರುತಿಸ್ಬೇಕು. 0 ಅಂದರೆ ಎಲ್ಲಿ, ಎಕ್ಸ್ ಅಕ್ಷದಲ್ಲಿ ಇಲ್ಲೇ ಮಧ್ಯ. 0 ಅಂತಂದರೆ ಏನು ಮಾಡಬೇಕು, ಇಲ್ಲೇ ಮಧ್ಯದಲ್ಲಿ ಇದ್ದೀವಿ ನಾವೀಗ. ಸೊ ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ. ಎಕ್ಸ್ ಅಕ್ಷದಲ್ಲಿ ಈ ಕಡೆ ನಂಬರ್ ಇದ್ದಿದ್ರೆ ಹೋಗ್ತಿದ್ವಿ, ಏನೂ ಇಲ್ಲ, 0 ಇಲ್ಲೇ ಇದೆ. ಇಲ್ಲಿಂದನೇ ವೈ 5 ಅಂತ ಗುರುತಿಸ್ಬೇಕು. ವೈ ಬೆಲೆ ಗುರುತಿಸ್ಬೇಕಾದ್ರೆ ಮೇಲಕ್ಕೆ ಹೋಗ್ಬೇಕು, ಇಲ್ಲ ಕೆಳಗೆ ಬರಬೇಕು. ವೈನ ಬೆಲೆ +5 ಇದೆ. 5 ಇರೋದ್ರಿಂದ ನಾವು ಇಲ್ಲಿಂದ 1 2 3 4 5. ಸೊ ಈ ಬಿಂದುವಿನಲ್ಲಿ, ಸೊ ಈಗ ನಾವು ಇಲ್ಲಿ 5ನೇ ಬಿಂದುವಿನಲ್ಲಿ ಏನಿದೀವಲ್ಲ, ಈ ಬಿಂದುವಿನಲ್ಲಿ ನಾವು ಇಲ್ಲಿ ಬಿಂದುವನ್ನು ಗುರುತಿಸ್ಕೋಬೇಕು. ಈ 5ನೇ ಬಿಂದುವಿಗೆ ಮಾರ್ಕ್ ಮಾಡ್ಕೋಬೇಕು. ಯಾವುದರ ಇದರ 5ರ ಬೆಲೆ ಇಲ್ಲಿತ್ತಲ್ಲ, ಇದೇ 0 5 ಅಂತಕ್ಕಂಥದ್ದು ಇಲ್ಲಿಗೆ ಬಂತು. ನೆಕ್ಸ್ಟ್ ನೋಡ್ರಿ, ಈ ಬಿಂದುವನ್ನು ತಗೋಬೇಕು. 5 0 ಅಂತಕ್ಕಂಥದ್ದು ತಗೋಬೇಕು. ಮೊದಲಿಗೆ 5 ಇದೆ, ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಬರೀಲಿಕ್ಕೆ. ಸೊ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಯಾವಾಗಲೂ ಮಧ್ಯದಿಂದಲೇ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಲೆಕ್ಕ ಇಟ್ಕೋಬೇಕು. ಇಲ್ಲಿಗೆ ಎಕ್ಸ್ ಅಂದರೆ ಬಲಭಾಗಕ್ಕೆ ಹೋಗ್ತೀವಿ. 1 2 3 4 5. ಸೊ ಇಲ್ಲಿ ನಾವು 5 ಅಂತ ಅನ್ನೋದಕ್ಕೆ ನಾವೀಗ ಬಂದಿದ್ದೀವಿ. ಹಾಗಾಗಿ ಈ 5ನೇ ಬಿಂದುವಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಸೊ ಈ ಬಿಂದು ಇಲ್ಲಿದೆಯಲ್ಲ, ಇದು 5 0 ಇದೇನು ಮಾಡುತ್ತಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬರ್ತದೆ. ಈ 5 0 ಬಿಂದುನ ಗುರ್ತು ಮಾಡ್ಕೊಂಡಿದ್ದೀವಿ. ಸೊ ಈ ಬಾಕ್ಸ್ನಲ್ಲಿ 2 ಬಿಂದು ಇದ್ದು, ಒಂದು 0 5 ಇನ್ನೊಂದು 5 0 ಎರಡನ್ನೂ ಗುರ್ತಿಸಿದ್ದೀವಿ. ಮೊದಲೇನು ಮಾಡಿಬಿಡ್ರಿ, ಇವೆರಡಕ್ಕೂ ಗೆರೆನ ಎಳ್ಕೊಂಬಿಡ್ರಿ, ಇಲ್ಲ ಅಂದರೆ ಕನ್ಫ್ಯೂಸ್ ಆಗ್ಬಿಡ್ತದೆ. ಹಾಗಾಗಿ ಇವೆರಡನ್ನೂ ಕೂಡಿಸ್ಬಿಡ್ರಿ. ಇಲ್ಲಿಗೆ ಒಂದು ಬಾಕ್ಸಿಂದು ಒಂದು ಸಮೀಕರಣದ ಲೆಕ್ಕ ಮುಗೀತು. ಈಗ ನಾವು ಇಲ್ಲಿಗೆ ಬರಬೇಕು. ಎರಡನೇ ಸಮೀಕರಣದ ಏನಿದೆಯಲ್ಲ, ಎರಡನೇ ಬಾಕ್ಸ್ದು ಈ ಲೆಕ್ಕಕ್ಕೆ ಬರಬೇಕು. ಇಲ್ಲಿ 0 ಮತ್ತು 8 ಅಂತ ಇದೆ. ಆ 0 8ನ ಬಿಂದುವನ್ನಾಗಿ ನಾವು ತಗೋಬೇಕು. 0 8ನ ಬಿಂದುವನ್ನಾಗಿ ತಗೊಂಡಾಗ ಈ ಥರ ಬರ್ತದೆ. 0 8 ಅಂದರೆ ಇಲ್ಲಿ ಎಕ್ಸ್ ಅಂದರೆ 0, ವೈ ಅಂದರೆ 8. ನೋಡ್ರಿ, ಎಕ್ಸ್ ಅಂದರೆ 0, ಆ ಕಡೆ ಈ ಕಡೆ ಹೋಗಂಗಿಲ್ಲ. ವೈ ಅಂದರೆ ಮೇಲೆ ಹೋಗಬೇಕು. 8 ಅಂದರೆ ಇಲ್ಲಿಂದ 1 2 3 4 5 6 7 8. ನೋಡ್ರಿ, ಇಲ್ಲಿ ಬೈದೀವಿ ನಾವು, 8ರಲ್ಲಿದ್ದೀವಿ. ಹಾಗಾಗಿ ನಾವೇನು ಮಾಡಬೇಕು, ಈ 8ನೇ ಬಿಂದು ಏನಿದೆಯಲ್ಲ ಇಲ್ಲಿಗೆ ಬಿಂದುವನ್ನು ಗುರುತಿಸ್ಕೊತೀವಿ. ಒಂದು ಬಿಂದುವನ್ನು ಗುರುತಿಸ್ಕೊಂಡಿದ್ದೀವಿ 8 ಅನ್ನೋದಕ್ಕೆ. ಈಗ ಈ ಬಿಂದು ಏನಿದೆಯಲ್ಲ 8, ಇದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿಡ್ತೀವಿ. 8ನ್ನು ತೊಗೊಂಬಂದು. ಸೊ ಈಗ ನಾವು ಇದರಲ್ಲಿ ಈ ಬಾಕ್ಸಲ್ಲಿ ಎರಡನೇ ಬಿಂದುವನ್ನು ತಗೋಬೇಕು. ಅಂದರೆ ಅದು 4 0. ಇದು ಎಕ್ಸ್ 4 ಇದೆ, ಸೊ ವೈ ಎಷ್ಟಿದೆ, 0 ಇದೆ. ಹಾಗಾಗಿ ಈ 4 0 ಬಿಂದುವನ್ನು ನಾವೀಗ ಗುರುತಿಸ್ಬೇಕು. ಸೊ ಈ 4 0 ಬಿಂದುವನ್ನು ಗುರುತಿಸ್ಬೇಕು ಅಂತಂದರೆ ಇಲ್ಲಿ ನೋಡೋಣ. ಇವಾಗ ಇಲ್ಲಿ 4 ಅಂತಕ್ಕಂಥದ್ದು ಇಲ್ಲಿ ಮಧ್ಯದ ಬಿಂದುವಿನಿಂದ ತಗೊತಾ ಹೋಗ್ತೀವಿ ನಾವು. ಸೊ 4ನ್ನು ಗುರುತಿಸ್ಬೇಕಾದ್ರೆ ಏನು ಮಾಡ್ತೀವಿ, ಮಧ್ಯದ ಬಿಂದುವಿನಲ್ಲಿ ತಗೊತೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ ಅಂದರೆ 4 ಅಂದರೆ 1 2 3 4 ಹಿಂಗೆ ಬಲಗಡೆ ಬರಬೇಕು. ಸೊ ಈಗ 4ನೇ ಬಿಂದುವಿನಲ್ಲಿ ನಾವೇನಾಗಿದ್ದೀವಿ, 4ನೇ ಬಿಂದುವಿನಲ್ಲಿ ಇದ್ದೀವಿ. ಹಾಗಾಗಿ ಆ 4ನೇ ಬಿಂದುವಿಗೆ ಸರಿಯಾಗಿ ಮಾರ್ಕನ್ನು ಮಾಡ್ಕೋಬೇಕು. 4ನೇ ಬಿಂದುವಿಗೆ ಒಂದಾಯಿತು. ನೋಡಿ, ಇಲ್ಲಿ 0 8ಕ್ಕೆ ಮಾರ್ಕ್ ಮಾಡಿದ್ವಿ. ಈಗ ಈ 4 0ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಈಗ ಈ ಹಳದಿ ಬಿಂದು ಏನಿದಾವಲ್ಲ ಇವೆರಡನ್ನೂ ಸಹ ನಾವೇನು ಮಾಡಬೇಕು, ಇವಾಗ ಸೇರಿಸ್ಬೇಕು.
ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೊನೆಯದೊಂದೇ ಒಂದು ಕೆಲಸ ಏನಪ್ಪ ಅಂತಂದರೆ, ಈ ಎಕ್ಸ್ ಮತ್ತು ಈ ಎರಡು ಅಕ್ಷಗಳು, ಈ ಎರಡು ಸಮೀಕರಣದ ಅಕ್ಷರಗಳು ಇಲ್ಲೆಲ್ಲಿ ಮಧ್ಯದಲ್ಲಿ ಸೇರ್ಕೊಂಡಿದ್ದಾವಲ್ಲ, ಇವೆರಡು ಕೂಡ್ಕೊಂಡಿದ್ದಾವಲ್ಲ, ಈ ಕೂಡ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ಬಿಂದುವನ್ನು ನೀವು ಗುರ್ಸ್ಕೋಬೇಕು. ಇಲ್ಲಿ ಕೂಡ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ಒಂದು ಬಿಂದುವನ್ನು ಗುರ್ಸ್ಕೋಬೇಕು. ಇವೆರಡು ಇಲ್ಲಿ ಸೇರ್ಕೊಂಡಿದ್ದಾವೆ. ಈಗ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದಕ್ಕೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಎರಡಕ್ಕೂ, ಈ ಕಡೆ ವೈ ಅಕ್ಷಕ್ಕೆ ಒಂದು ಗೆರೆ ಎಳಿಬೇಕು, ಎಕ್ಸ್ ಅಕ್ಷಕ್ಕೆ ಏನು ಮಾಡಬೇಕು, ಒಂದು ಗೆರೆಯನ್ನು ಎಳಿಬೇಕು. ಸೊ ಆವಾಗ ಈ ಬಿಂದುಗಳು ಎಷ್ಟು ಬರ್ತಾವಪ್ಪ ಅಂತಂದರೆ ನಿಮಗೆ 3 ಮತ್ತು 2 ಅಂತ ಬರ್ತದೆ. ನೋಡ್ರಿ, ಇಲ್ಲಿ ಎಕ್ಸ್ ಅಕ್ಷಕ್ಕೆ ನಾವು ಈ ಗೆರೆಯನ್ನು ಇಲ್ಲಿ ಎಳೆದ್ವಿ ಅಂತಂದರೆ ಇದು 2 ಅಂತ ಕೊಡ್ತದೆ. ಅಂದರೆ ವೈನ ಬೆಲೆ 2. ಸೊ ಇಲ್ಲಿ ಎಕ್ಸ್ ಅಕ್ಷಕ್ಕೆ ಗೆರೆಯನ್ನು ಎಳೆದ್ವಿ ಅಂತಂದರೆ ಇದು 3 ಆಗಿರ್ತದೆ. ಹಾಗಾಗಿ ಎಕ್ಸ್ನ ಬೆಲೆ 3. ಹಾಗಾಗಿ 3, 2 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನಮಗೆ ಬೇಕಾಗಿರ್ತಕ್ಕಂತಹ ಬೆಲೆ ನಮಗಿಲ್ಲಿ 3 ಮತ್ತು 2 ಅಂತಕ್ಕಂಥದ್ದು ಬಂದಿದೆ. ಹಾಗಾಗಿ ನೀವೇನು ಮಾಡಿರಿ, ಈ 3, 2 ಇಲ್ಲೊಂದು ಕಡೆ ಬಾಕ್ಸ್ ಹಾಕ್ಬಿಟ್ಟು ಎಕ್ಸ್ನ ಬೆಲೆ 3, ವೈನ ಬೆಲೆ 2 ಅಂತ ಬರೀರಿ. ಸೊ ಇಷ್ಟನ್ನ ಬರೆದ್ರೆ ನಿಮ್ಮ ಗ್ರಾಫ್ ಮುಗೀತು. ಲಾಸ್ಟಿಗೆ ಇಲ್ಲಿ ಬರೀಬೇಕಾರೆ ಅಳತೆಗಳು ಅಂತ ಬರ್ಕೊಳ್ರಿ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟ್ರಿಗೆ, ಒಂದೊಂದು ಬಾಕ್ಸಿಗೆ 1 ಇಟ್ಟಿರೋದ್ರಿಂದ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ ಅಂತ ಇಟ್ಕೊಳ್ರಿ. ವೈ ಅಕ್ಷ ಕೂಡ ಅಷ್ಟೇ, ಅದು 1 ಸೆಂಟಿಮೀಟರ್ಗೆ 1 ಮಾನನೇ ಇಟ್ಕೊಂಡಿದ್ದೀವಿ. ಇಷ್ಟು ಅಳತೆಯನ್ನು ನೀವು ಬರೆದು ಬಂದುಬಿಟ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ಸಿಗ್ತದೆ. ಸೊ ಹಾಗಾಗಿ ಈ ಲೆಕ್ಕವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. 4 ಅಂಕ ಸುಲಭವಾಗಿ ಸಿಗ್ತಕ್ಕಂತಹ ಈ ಲೆಕ್ಕವನ್ನು ನೀವು ಮಾಡಬೇಕಾಗ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೃತ್ತಗಳ ಮೇಲಿನ ಪ್ರಮೇಯವನ್ನು ಸಾಧಿಸುವುದು. ಸೊ ವೃತ್ತಗಳ ಮೇಲೆ 2 ಪ್ರಮೇಯಗಳಿದ್ದಾವೆ. ಆ 2 ಪ್ರಮೇಯಗಳನ್ನು ಕಲ್ತ್ಕೊಂಡ್ರೆ ನಿಮಗೆ 3 ಅಂಕಗಳು ದೊರೆಯುತ್ತದೆ. ಹಾಗಾಗಿ ಆ ವೃತ್ತಗಳ ಮೇಲಿನ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಒಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಚಿತ್ರವನ್ನು ಬರ್ಕೋಬೇಕು. ಇಲ್ಲೇನಿಲ್ಲ, ಓ ವೃತ್ತ ಕೇಂದ್ರ ಆಗಿದೆ, ಎಕ್ಸ್ ವೈ ಅಂತಕ್ಕಂಥದ್ದು ಒಂದು ಪಿ ಬಿಂದುವಿನಲ್ಲಿ ಎಳೆದಂತಹ ಒಂದು ಸ್ಪರ್ಶಕ ಆಗಿದೆ. ಓ ಪಿ ಅಂತಕ್ಕಂಥದ್ದು ಇದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಇಷ್ಟನ್ನ ದತ್ತದಲ್ಲಿ ಬರೀಬೇಕು. ಸಾಧನೆ ಏನು, ಓ ಪಿ ಮತ್ತು ಎಕ್ಸ್ ವೈ ಎರಡೂ ಸಹ ಲಂಬ ಇದ್ದಾವೆ ಅಂತೇಳಿ ತೋರಿಸ್ಬೇಕು. ಸೊ ರಚನೆಯನ್ನು ಇಲ್ಲಿ ಕ್ಯೂ ಬಿಂದುವಿನ ಗುರುತಿಸ್ಕೋಬೇಕು. ಎಕ್ಸ್ ವೈ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸ್ಕೊಂಡು ಓ ಕ್ಯೂ ಅನ್ನು ನಾವು ಇಲ್ಲಿ ಸೇರಿಸ್ಬೇಕು. ಇಲ್ಲಿ ಸಾಧನೆ ಏನು ಮಾಡ್ತೀವಿ, ಓ ಆರ್ ಅಂತಕ್ಕಂಥದ್ದು ಓ ಕ್ಯೂಗಿಂತಲೂ ಸಹ ಚಿಕ್ಕದಾಗಿದೆ. ಹಾಗಾಗಿ ಓ ಪಿ ಅಂತಕ್ಕಂಥದ್ದು ಓ ಕ್ಯೂಗಿಂತಲೂ ಸಹ ಚಿಕ್ಕದಾಗಿದೆ ಅಂತೇಳಿ ಬರೆದ್ಬಿಟ್ಟು ಇಲ್ಲಿ ಓ ಪಿ ಲಂಬ ಆಗಿದೆ. ಇಷ್ಟೇ ಇಲ್ಲಿ ಬರೀತಕ್ಕಂಥದ್ದು. ಮುಖ್ಯವಾಗಿ ಬರೀತಕ್ಕಂಥವು 3ರಿಂದ 4 ಸಾಲುಗಳನ್ನು ನೀವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬರೀಬೇಕು. ಯಾವ್ಯಾವುದು ಅಂತಂದರೆ ಇಲ್ಲಿ ಓ ಆರ್ ಅಂತಕ್ಕಂಥದ್ದು ಓ ಕ್ಯೂಗಿಂತ ಚಿಕ್ಕದಾಗಿದೆ, ಓ ಪಿ ಅಂತಕ್ಕಂಥದ್ದು ಓ ಕ್ಯೂಗಿಂತ ಚಿಕ್ಕದಾಗಿದೆ, ಓ ಪಿ ಯು ಓನಿಂದ ಎಕ್ಸ್ ವೈಗಿರುವ ಅತ್ಯಂತ ಕಡಿಮೆ ದೂರ ಅಂತ ಬರೆದ್ಬಿಟ್ಟು ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ, ಓ ಪಿ ಎಕ್ಸ್ ವೈಗೆ ಲಂಬ ಆಗಿದೆ ಅಂತ ಬರೆದ್ಬಿಟ್ರೆ ಅಲ್ಲಿಗೆ ಪ್ರಮೇಯ ಮುಗಿದೋಯ್ತು. ಇಲ್ಲಿ ಮುಖ್ಯವಾಗಿ ನಾನು ಏನು ಅಂಡರ್ಲೈನ್ ಮಾಡಿದ್ದೀನೋ ಈ ಲೈನ್ಗಳನ್ನು ಬಿಡದ ಹಾಗೆ ಬರೀಬೇಕು. ಚಿತ್ರ ಮಾತ್ರ ಕಂಪಲ್ಸರಿ. ಯಾವುದೇ ಪ್ರಮೇಯವನ್ನು ಬರೆದ್ರೂ ಸಹ ಚಿತ್ರ ಬರೆಯದೆ ನಾವು ಪ್ರಮೇಯವನ್ನು ಬರೆಯೋ ಹಾಗೇ ಇಲ್ಲ. ಚಿತ್ರ ಬರೆಯದೆ ಬರೆದ್ರೆ ಮಾರ್ಕ್ಸನ್ನು ಕೊಡೋದಿಲ್ಲ. ಇನ್ನೊಂದು ಪ್ರಮೇಯ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ ಅಂತೇಳಿ. ಸೊ ಇದು ಚಿತ್ರ. ಸೊ ಇದಕ್ಕೆ ಓ ಅಂತಕ್ಕಂಥದ್ದು ವೃತ್ತ ಕೇಂದ್ರ ಆಗಿರ್ತದೆ. ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಎರಡೂ ಸಹ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು, ಪಿ ಕ್ಯೂ ಮತ್ತು ಪಿ ಆರ್. ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಎರಡೂ ಸಹ ಸಮಾಂತರ ಸಾಧನೆ ಮಾಡಬೇಕು. ಇಲ್ಲಿ ಇದರದ್ದು ರಚನೆ ಏನಿದೆಯಪ್ಪ ಅಂದರೆ ಓ ಇಂದ ಪಿಗೆ, ಓ ಇಂದ ಕ್ಯೂಗೆ, ಓ ಇಂದ ಆರ್ಗೆ ಇದನ್ನು ಸೇರಿಸಿ ಅಂತ ಇದೆ. ಇಲ್ಲೊಂದು ತ್ರಿಭುಜ ಇದೆ ಕ್ಯೂ ಪಿ ಓ ಅಂತಕ್ಕಂಥದ್ದು. ಇನ್ನೊಂದು ಈ ಕಡೆ ಒಂದು ತ್ರಿಭುಜ ಇದೆ ಪಿ ಓ ಆರ್ ಅಂತಕ್ಕಂಥದ್ದು. ಇವೆರಡೂ ತ್ರಿಭುಜಗಳನ್ನು ತಗೊತೀವಿ. ಅದರಲ್ಲಿ ಓ ಕ್ಯೂ ಮತ್ತು ಓ ಆರ್ ಸಮ ಅಂತ ಬರಿತೀವಿ. ಇಲ್ಲಿ ಓ ಕ್ಯೂ ಮತ್ತು ಓ ಆರ್ ಅಂತಂದರೆ ತ್ರಿಭುಜಕ್ಕೆ ಸರಿಯಾಗಿ ನಾವೇನು ಮಾಡಬೇಕು, ಆ ಬಾಹುಗಳನ್ನು ಸಮ ಅಂತ ಬರ್ಕೋಬೇಕು. ಸೊ ಇಲ್ಲಿ ಓ ಕ್ಯೂ ಮತ್ತು ಓ ಆರ್ ಇವೆರಡೂ ಸಹ ಸಮ ಅಂತ ಒಂದನ್ನು ಬರಿತೀವಿ. ಇನ್ನೊಂದು ಓ ಪಿ ಅಂತಕ್ಕಂಥದ್ದು 2 ಸಲ ಬರಿತೀವಿ. ಓ ಪಿ ಈಸ್ ಈಕ್ವಲ್ ಟು ಓ ಪಿ, ಯಾಕೆಂದರೆ ಈ ತ್ರಿಭುಜಕ್ಕೂ ಬರುತ್ತೆ, ಈ ತ್ರಿಭುಜಕ್ಕೂ ಬರುತ್ತೆ. ಇನ್ನೊಂದು ಓ ಕ್ಯೂ ಪಿ, ಈ ತ್ರಿಭುಜ ಕೋನ ಮತ್ತು ಓ ಆರ್ ಪಿ ಇವೆರಡೂ ಸಹ ಸಮ ಆಗಿರ್ತವೆ. ನೋಡ್ರಿ, 3 ಕರೆಕ್ಟಾಗಿ ಬರೀಬೇಕು. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್, ಓ ಪಿ ಇಸ್ ಈಕ್ವಲ್ ಟು ಓ ಪಿ, ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ. ಇಷ್ಟು ಬರೆದ್ಬಿಟ್ರೆ ಈ ಎರಡೂ ತ್ರಿಭುಜಗಳು
ನಾವಿಲ್ಲೇನು ಈ ತ್ರಿಭುಜಗಳನ್ನು ತಗೊಂಡಿದ್ದೀವೋ ಈ ಎರಡೂ ತ್ರಿಭುಜಗಳು ಸಹ ಏನಾಗ್ತಾವಪ್ಪ ಅಂತಂದರೆ ಸರ್ವಸಮ ತ್ರಿಭುಜಗಳಾಗ್ತವೆ. ಆ ಸರ್ವಸಮತೆ ಚಿಹ್ನೆನ ಬರಿತೀವಿ. ಅದು ಬರೆದ್ಬಿಟ್ಟು PQ = PR ಏನು ಸಾಧನೆ ಮಾಡಬೇಕಾಗಿರುತ್ತೋ ಅದನ್ನು ಬರೆದ್ಬಿಟ್ರೆ ಮುಗಿದೋಯ್ತು. ಸೊ ಹಾಗಾಗಿ ಇವು ಬಹಳ ಸುಲಭವಾಗಿ ಬರಿತಕ್ಕಂತಹ ಒಂದು ಪ್ರಮೇಯಗಳಾಗಿದ್ದಾವೆ. ಎರಡನ್ನೂ ಕಲಿಬೇಕು. ಎರಡರಲ್ಲಿ ಯಾವುದಾದ್ರು ಒಂದು ಪ್ರಮೇಯವನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು ಪ್ರಮೇಯ ನಿಮಗೆ 3 ಅಂಕಗಳಿಗೆ ಸಿಗ್ತಕ್ಕಂತಹ ಬರಿತಕ್ಕಂತಹದ್ದಾಗ್ತದೆ. 3 ಅಂಕಗಳು ಇದರಲ್ಲಿ ದೊರೀತದೆ. ಈಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಅಂತ ಇದೆ. ಸೊ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿದರೆ ನಿಮಗೆ 2 ಅಂಕಗಳು ಸಿಗ್ತದೆ. ಭಾಳ ಸುಲಭವಾಗಿ ಸ್ಪರ್ಶಕವನ್ನು ರಚಿಸ್ಬೋದು ನೀವು. ನಾವೀಗ ಅದನ್ನು ಯಾವ ರೀತಿ ಸ್ಪರ್ಶಕವನ್ನು ರಚಿಸೋದು ಅಂತ ನೋಡೋಣ. ಇಲ್ಲೊಂದು ಲೆಕ್ಕ ಇದೆ. 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 100 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಇಲ್ಲಿ ಅವರು ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಿರೋದ್ರಿಂದ ನಾವು ಮೊದಲು ರಚನೆಗೆ ತ್ರಿಜ್ಯಗಳ ನಡುವಿನ ಕೋನ ಬೇಕು. ಅದಕ್ಕೇನು ಮಾಡಿರಿ, ನೀವು 180ರಲ್ಲಿ 100ನ್ನು ಕಳೆದು ಬಿಡ್ರಿ. ಕಳೆದಾಗ ನಮಗೆ ಇಲ್ಲಿ 80 ಡಿಗ್ರಿ ಬರ್ತದೆ. ಇಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅದು ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಿದ್ರೆ ಮಾತ್ರ ಕಳಿಬೇಕು. ತ್ರಿಜ್ಯಗಳ ನಡುವಿನ ಕೋನ ಅಂತ ಕೊಟ್ಟಿದ್ರೆ ಕಳೆಯಕ್ಕೆ ಹೋಗಬೇಡ್ರಿ. ಸ್ಪರ್ಶಕಗಳ ನಡುವಿನ ಕೋನನೇ ಕೊಡ್ತಾರೆ ಈ ಸಲ. ಹಾಗಾಗಿ 180ರಲ್ಲಿ ಇಲ್ಲಿ ಕೊಟ್ಟಿರೋ ಕೋನನ ಕಳ್ಕೊಂಡ್ರೆ ಇಲ್ಲಿ ಏನು ಉಳಿತದೋ ಇದನ್ನು ನಾವು ಏನು ಮಾಡಬೇಕು, ವೃತ್ತದ ಒಳಭಾಗದಲ್ಲಿ ಕೋನವನ್ನು ಅಳತೆಯನ್ನು ಇಟ್ಕೋಬೇಕು. ಈಗ ನೋಡೋಣ, ನಾವು ಒಂದು 3.5 ಸೆಂಟಿಮೀಟರ್ ಅಳತೆಯ ಒಂದು ತ್ರಿಜ್ಯವನ್ನು ವೃತ್ತವನ್ನು ನಾವು ಇಲ್ಲಿ ರಚನೆ ಮಾಡಬೇಕು. ಈ ವೃತ್ತವನ್ನು ಹಾಕಿದರೆ ನಿಮ್ಗೆ ಅರ್ಧ ಅಂಕ ಸಿಗ್ತದೆ. ವೃತ್ತವನ್ನು ಹಾಕಿದರೆ ಸೊ ಇಲ್ಲಿ ಕೇಂದ್ರ ಬಿಂದುವನ್ನು ಗುರುತಿಸ್ಕೊಂಡು ಒಂದು ತ್ರಿಜ್ಯವನ್ನು ಎಳಿಬೇಕು. ಸೊ ಈಗ ಏನು ಮಾಡಬೇಕು, ಈ ತ್ರಿಜ್ಯಕ್ಕೆ ಇಲ್ಲಿ ಮಧ್ಯದಲ್ಲಿ ನಾವಿಲ್ಲಿ 80 ಡಿಗ್ರಿ ಏನಿದೆಯಲ್ಲ ಈ 80 ಡಿಗ್ರಿ ಅಳತೆಯನ್ನು ಇಲ್ಲಿ ಮಧ್ಯದಲ್ಲಿ ಇಟ್ಕೋಬೇಕು. ಇಲ್ಲಿ 80 ಡಿಗ್ರಿ ಅಳತೆ ನಮಗೆ ಮಧ್ಯದಲ್ಲಿ ಸಿಗ್ತದೆ. 80 ಡಿಗ್ರಿಗೆ ಮತ್ತೊಂದು ಏನು ಮಾಡಬೇಕು, ಒಂದು ತ್ರಿಜ್ಯವನ್ನು ಎಳಿಬೇಕು. ಇವುಗಳ ನಡುವೆ 80 ಡಿಗ್ರಿ ಇರೋಂಗೆ ಕೋನ ಮಾಪಕದಲ್ಲಿ ಇಟ್ಕೊಂಡು 80 ಡಿಗ್ರಿಗೆ ಸರಿಯಾಗಿ ಬಿಂದುವನ್ನು ಗುರುತಿಸ್ಕೊಂಡು ಮತ್ತೊಂದು ರೇಖೆಯನ್ನು ಎಳಿಬೇಕು. ಇವುಗಳಿಗೆ ಹೆಸರನ್ನು ಕೊಡೋಣ. ಕೇಂದ್ರ O, ಇದು A, ಇದು B. ಇಷ್ಟನ್ನು ನೀವು ಮೊದಲು ಮಾಡ್ಕೋಬೇಕು. ಇಷ್ಟು ಮಾಡಿದರೆ ನಿಮಗೆ 1 ಅಂಕ ಸಿಗ್ತದೆ. ಈಗೇನು ಮಾಡಬೇಕು, ಈ OB ಮತ್ತು OA ಇವೆರಡಕ್ಕೂ ಸಹ ಲಂಬಾರ್ಧಕಗಳನ್ನು ನೀವು ರಚನೆಯನ್ನು ಮಾಡ್ಕೋಬೇಕು. ಸೊ ಈಗ ನಾವು ಇಲ್ಲಿ ಇದಕ್ಕೆ ಲಂಬಾರ್ಧಕವನ್ನು ರಚಿಸಬೇಕು. OBಗೆ ಲಂಬಾರ್ಧಕವನ್ನು. ಸೊ ಇಲ್ಲಿ ಈ ಚೂಪಾದ ಇದನ್ನು ಕೈವಾರದ ಚೂಪಾದ ತುದಿಯನ್ನು ಬೀಗಿಟ್ಕೊಳ್ರಿ. ಈ ಓಗೆ ಅಳತೆಯನ್ನು ತಗೊಂಡು ಒಂದು ಅರ್ಧವೃತ್ತವನ್ನು ರಚನೆ ಮಾಡಿರಿ. ಸೊ ನಂತರ ಇಲ್ಲಿ ಒಂದು ಕಂಸವನ್ನು ಕಟ್ ಮಾಡಿರಿ. ಇಲ್ಲಿಂದ ಈ ಅಳತೆಯಿಂದ ಇಲ್ಲೊಂದು ಕಂಸವನ್ನು ಕಟ್ ಮಾಡಬೇಕು. ಸೊ ಮತ್ತು ಈ ಬಿಂದು ಮತ್ತು ಈ ಬಿಂದು ಇವೆರಡೂ ಬಿಂದುವನ್ನು ಸೇರಿಸ್ಬಿಟ್ಟು ಇಲ್ಲೊಂದು ಕಂಸ ಮತ್ತು ಈ ಬಿಂದುವಿನಿಂದ ಆಯಿತು. ಈಗ ಇಲ್ಲಿಂದ ಒಂದು ಮತ್ತೊಂದು ಕಂಸವನ್ನು ಕಟ್ ಮಾಡಿಕೊಂಡ್ರೆ ಸೊ ಎರಡೂ ಬಿಂದುವಿನಿಂದ ಸೊ ಇದನ್ನು ಮತ್ತು ಬಿಯನ್ನು ಸೇರಿಸಿದ್ರೆ ನಮಗೆ ಒಂದು ಇಲ್ಲಿ ಸ್ಪರ್ಶಕ ಬರ್ತದೆ. ಅದೇ ರೀತಿ OAಗೆ ಕೂಡ ಒಂದು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಎ ಬಿಂದುವಿಗೆ ಚೂಪಾದ ತುದಿ ಇಡ್ರಿ ಕೈವಾರದ್ದು. ಓಗೆ ಪೆನ್ಸಿಲನ್ನು ಇಟ್ಟು ಅಳತೆ ತಗೊಂಡು ಒಂದು ಅರ್ಧ ವೃತ್ತವನ್ನು ರಚನೆ ಮಾಡಿರಿ. ಆನಂತರ ಸೊ ಇಲ್ಲಿ ಈ ಬಿಂದು ಏನಿದೆಯಲ್ಲ ಇಲ್ಲಿಂದ ಇಲ್ಲೊಂದು ಕಂಸವನ್ನು ಕಟ್ ಮಾಡ್ಕೊಳ್ರಿ. ಸೊ ಈ ಕಂಸ ಕಟ್ ಮಾಡಿಕೊಂಡು ಈ ಕಂಸ ಮತ್ತು ಇವೆರಡು ಸೇರ್ಕೊಂಡಿರ್ತಕ್ಕಂಥ ಇಲ್ಲಿ ಅರ್ಧ ವೃತ್ತ ಮತ್ತು ವೃತ್ತ ಸೇರಿರೋದು ಇವೆರಡು ಬಿಂದುವಿನಿಂದ ಇಲ್ಲಿ ಏನು ಮಾಡಬೇಕು, ಒಂದು ಕಂಸ ಮತ್ತು ಇದರಿಂದ ಸಹ ಒಂದು ಕಂಸವನ್ನು ಕಟ್ ಮಾಡ್ಕೋಬೇಕು. ಎಯಿಂದ ಒಂದು ಸ್ಪರ್ಶಕವನ್ನು ಏನು ಮಾಡಬೇಕು, ಎಳಿಬೇಕು. ಈಗ ಈ ಎರಡು ಸ್ಪರ್ಶಕಗಳು ಎಲ್ಲಿ ಸೇರ್ಕೊಳ್ತಾವೋ ಈ ಬಿಂದುವಿಗೆ ನಾವು ಪಿ ಅಂತ ಹೆಸರನ್ನು ಕೊಡ್ತೀವಿ. ಸೊ ಇಲ್ಲಿ ನಮಗೆ ಈ PA ಮತ್ತು PB ಏನಿದಾವಲ್ಲ ಇವೆರಡೂ ಸಹ ಸ್ಪರ್ಶಕಗಳು ಆಗಿರ್ತವೆ. ಇಷ್ಟನ್ನು ಮಾಡಿದರೆ ನಿಮಗೆ 2 ಅಂಕಗಳು ಸುಲಭವಾಗಿ ಸಿಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮರೂಪ ತ್ರಿಭುಜದ ರಚನೆ. ಸಮರೂಪ ತ್ರಿಭುಜ ಇದಕ್ಕೆ ನೋಡ್ರಿ 3 ಅಂಕಗಳು ಸಿಗ್ತದೆ ಸುಲಭವಾಗಿ. ನಿಮಗೆ ಯಾವ ರೀತಿ ರಚನೆ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಸಮರೂಪದ ತ್ರಿಭುಜದ ರಚನೆಯನ್ನು ಮಾಡಬೇಕಾದ್ರೆ ಸೊ ಮೊದಲಿಗೆ ಸಮರೂಪದ ತ್ರಿಭುಜದ ಒಂದು ಲೆಕ್ಕವನ್ನು ತಗೋಣ. ಇಲ್ಲಿ 2 ರೀತಿಯ ರಚನೆ ಬರ್ತದೆ. ದತ್ತ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜದ ರಚನೆ ಒಂದು, ಇನ್ನೊಂದು ದೊಡ್ಡ ತ್ರಿಭುಜದ ರಚನೆ. ಸೊ 2 ರಚನೆಗಳನ್ನು ನೀವು ಕಲಿಬೇಕು. ಸೊ ಅದರಲ್ಲಿ ಈಗ ನಾವೀಗ ಒಂದನ್ನು ತಗೊಳ್ಳೋಣ. ಸೊ ಇಲ್ಲಿ 3 ಬಾಹುಗಳನ್ನು ನಿಮಗೆ ಬಾಹುಗಳ ಅಳತೆಯನ್ನೇ ಕೊಟ್ಟಿರ್ತಾರೆ. ಒಂದು 6 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್, ಇನ್ನೊಂದು 7 ಸೆಂಟಿಮೀಟರ್ ಅಂತ. ಅದನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ರಚನೆಯನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ಕೋನ ಇರೋದನ್ನು ಸಹ ತಗೊಂಡಿದ್ದೀನಿ. ಅಕಸ್ಮಾತ್ ಕೋನವನ್ನು ಕೊಟ್ರೆ ಅಂತೇಳಿ ಕೋನವನ್ನು ಇರ್ತಕ್ಕಂಥದ್ದನ್ನು ಮತ್ತೆ ಬಾಹುಗಳ ಅನುಪಾತವನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು.
ಬಾಹುಗಳ ಅನುಪಾತ 3/4. ಇದು ಬಹಳ ಇಂಪಾರ್ಟೆಂಟ್ ರಚನೆಯನ್ನ ಮಾಡಬೇಕಾದ್ರೆ. ಸೊ ನಾವೀಗ ನೋಡ್ತಾ ಹೋಗೋಣ ಯಾವ ರೀತಿ ರಚನೆಯನ್ನ ಮಾಡಬೇಕು ಅಂತೇಳಿ. ಸೊ ಮೊದಲಿಗೆ ಒಂದು ಬಾಹುವನ್ನ ನೀವು ಹೇಳ್ಕೊಳ್ರಿ. ಸೊ ಅದಕ್ಕೆ 6 ಸೆಂಟಿಮೀಟರ್ ಇರ್ತಕ್ಕಂತಹ ಬಾಹು, ಅದಕ್ಕೆ ಬಿ ಮತ್ತು ಸಿ ಅಂತ ನಾವು ಹೆಸರನ್ನ ಕೊಡೋಣ. ಆ ನಂತರದಲ್ಲಿ ಇಲ್ಲಿ ಕೋನಮಾಪಕವನ್ನು ಇಟ್ಟು ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ 60 ಡಿಗ್ರಿಯನ್ನು ರಚಿಸಬಹುದು, ಅಥವಾ ಕೈವಾರದಲ್ಲಿ ಒಂದು ಕಂಸವನ್ನ ಕಟ್ ಮಾಡಿಕೊಂಡು ಈ ಬಿಂದುವಿನಿಂದ ಚೂಪಾದ ತುದಿ ಇಟ್ಟು ಇಲ್ಲೊಂದು ಕಂಸವನ್ನು ಕಟ್ ಮಾಡಿ ಇದನ್ನ ಸೇರಿಸಿದ್ರೆ ನಿಮಗೆ 60 ಡಿಗ್ರಿ ಅಳತೆ ಸಿಗ್ತದೆ. ಸೊ ಈ 60 ಡಿಗ್ರಿ ಅಳತೆನಲ್ಲಿ ನಿಮ್ಗೆ ಇಲ್ಲಿ ಎ ಬಿ ಎಷ್ಟು ಉದ್ದ ಕೊಟ್ಟಿದಾರೋ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, 5 ಸೆಂಟಿಮೀಟರ್ ಇಟ್ಕೊಂಡು ಒಂದು ಕಂಸವನ್ನ ಕಟ್ ಮಾಡಬೇಕು. ಸೊ ಈಗ ಈ ಕಂಸವನ್ನ ಈ ಬಿಂದು ಎ ಬಿಂದು ಆಗಿರ್ತದೆ. ಎ ಬಿಂದುವಿನಿಂದ ಸಿ ಬಿಂದುವಿಗೆ ಏನ್ ಮಾಡ್ಬೇಕು, ಒಂದು ರೇಖಾಖಂಡವನ್ನ ಎಳಿಬೇಕು. ಸೊ ಇದು ABC ತ್ರಿಭುಜದ ರಚನೆ. ಸೊ ಇಷ್ಟು ನೀವು ತ್ರಿಭುಜ ರಚನೆ ಮಾಡಿದ್ರಿ ಅಂತಂದ್ರೆ ನಿಮ್ಗೆ 1 ಅಂಕ ಸಿಗ್ತದೆ. ಸೊ ನಿಮಗೆ ಮುಂದಕ್ಕೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದು ನಿಂಗೆ ಬಿಟ್ಟು ಒಂದು ಅಂಕ ಸಿಗ್ತದೆ. ಹಾಗಾಗಿ ಪ್ರಶ್ನೆಯನ್ನ ಮಾತ್ರ ಉತ್ತರಿಸೋದನ್ನ ಬಿಡಬೇಡ್ರಿ, ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡ್ಬೇಕು ನೀವು. ಸೊ ನಂತರ ಏನ್ ಮಾಡ್ಬೇಕು, ಈ ಬಿ ಬಿಂದುವಿನಿಂದ ಬಿ ಸಿಗೆ ಒಂದು ಲಘು ಕೋನ ಬರೋ ಹಾಗೆ ಒಂದು 45ರಿಂದ 50 ಡಿಗ್ರಿ ಒಂದು ಅಂದಾಜಿಗೆ ಇಲ್ಲೊಂದು ರೇಖಾಖಂಡವನ್ನ ಈ ರೀತಿ ಎಳ್ಕೊಳ್ರಿ. ಸೊ ಈಗ ನಾವು ಅನುಪಾತವನ್ನ ತಗೊಳ್ಳೋಣ. ಸೊ ಅನುಪಾತ ಎಷ್ಟಿದೆಯಪ್ಪ ಅಂದ್ರೆ 3/4 ಇದೆ. ಇವೆರಡರಲ್ಲಿ ದೊಡ್ಡದು ಯಾವ್ದಿದೆ, 3 ಮತ್ತು 4ರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ 4. ಹಾಗಾಗಿ ಈ ಎಳೆದಿರ್ತಕ್ಕಂತಹ ರೇಖಾಖಂಡ ಏನಿದೆಯಲ್ಲ ಇದನ್ನ 4 ಸಮಭಾಗಗಳನ್ನಾಗಿ ಇಲ್ಲಿ ಕಟ್ ಮಾಡ್ಕೋಬೇಕು. ಹಾಗಾಗಿ 4 ಇದೆ, 4 ಸಮಭಾಗಗಳನ್ನಾಗಿ ನಾವೇನ್ ಮಾಡೋಣ, ಕಟ್ ಮಾಡ್ಕೊಳ್ಳೋಣ. ಸೊ ಕೈವಾರದಲ್ಲಿ ಒಂದು ಅಳತೆಯನ್ನ ಇಟ್ಕೊಳ್ರಿ. ನೀವೇನ್ ಮಾಡ್ರಿ, ಇಲ್ಲಿಂದ ಇಲ್ಲಿಗೆ ಇದು 1 ಸೆಂಟಿಮೀಟರ್ ಇಟ್ಕೋಬಹುದು, 1.5 ಸೆಂಟಿಮೀಟರ್ ಇಟ್ಕೋಬಹುದು, ನಿಮ್ಮ ಅಳತೆಗೆ ವಿವೇಚನೆಗೆ ಬಿಟ್ಟಿದ್ದು. ಇಷ್ಟೇ ಇಡ್ಬೇಕಂತೇನಿಲ್ಲ. 1 ಸೆಂಟಿಮೀಟರ್ ಇದನ್ನ ಭಾಗವನ್ನ ಕಟ್ ಮಾಡ್ರಿ. ಅಲ್ಲಿಂದ ಮತ್ತೆ ಮುಂದಕ್ಕೆ ಚೂಪಾದ ತುದಿಯನ್ನ ಈ ಕಂಸಕ್ಕೆ ಇಟ್ಟು ಏನ್ ಮಾಡ್ಬೇಕು, ಮತ್ತೊಂದು ತುದಿಯನ್ನ ಕಟ್ ಮಾಡಬೇಕು. ಸೊ ಅದು B2 ಆಗ್ತದೆ. ಮತ್ತೊಂದು ತುದಿಯನ್ನ ಏನ್ ಮಾಡ್ಬೇಕು, ಇನ್ನೊಂದ್ಸಲ ಕಟ್ ಮಾಡ್ಬೇಕು, ಅದು B3 ಆಗ್ತದೆ. ಇಲ್ಲಿಂದ ಇಟ್ಟು ಇನ್ನೊಂದ್ಸಲ ಕಟ್ ಮಾಡ್ರೆ B4 ಆಯ್ತು. ಈ ತರ 4 ಭಾಗಗಳನ್ನ ನೀವೇನ್ ಮಾಡ್ಬೇಕು, ಕಟ್ ಮಾಡಬೇಕು. ಈಗ ನಾವು ಈ ಸಿ ಬಿಂದುವಿಗೆ ಇವು 4ರಲ್ಲಿ ಯಾವ್ದಾದ್ರು ಒಂದು ಬಿಂದುವನ್ನ ಸೇರಿಸಬೇಕಾಗ್ತದೆ. ಯಾವ್ದನ್ನ ಸೇರಿಸ್ಬೇಕಪ್ಪ ಅಂತಂದ್ರೆ, ಈಗ ನೀವು ಛೇದವನ್ನ ನೋಡ್ರಿ. ಛೇದದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 4 ಇದೆ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಈ ಛೇದದಲ್ಲಿ ಇರ್ತಕ್ಕಂಥದ್ದು 4 ಇರೋದ್ರಿಂದ ಈ B4 ಏನಿದೆಯಲ್ಲ ಇದನ್ನ ನಾವು ಸಿಗೆ ಸೇರಿಸ್ತಾ ಇದೀವಿ. 4 ಇದೆ ಛೇದದಲ್ಲಿ. ಹಾಗಾಗಿ ಇಲ್ಲಿ BC ಅನ್ನ ನಾವು 4ನೇ ಬಿಂದುವನ್ನ ಏನ್ ಮಾಡೋಣ, ಈಗ ಇಲ್ಲಿ ಸೇರಿಸೋಣ ಸಿಗೆ. ಅಕಸ್ಮಾತ್ 3 ಇದ್ದಿದ್ರೆ ಛೇದದಲ್ಲಿ 3ನೇ ಬಿಂದುವನ್ನ ಸೇರಿಸ್ಬೇಕಾಗಿತ್ತು ಅಷ್ಟೇ. ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಅಂಶವನ್ನ ನೋಡ್ಕೋಬೇಕು. ಅಂಶದಲ್ಲಿ ಎಷ್ಟಿದೆ, 3 ಇದೆ. ಹಾಗಾಗಿ ಅಂಶದಲ್ಲಿರ್ತಕ್ಕಂತಹ 3 ಇರೋದ್ರಿಂದ 3ನೇ ಬಿಂದುವಿನಿಂದ ಒಂದು ಸಮಾಂತರ ರೇಖೆಯನ್ನ ಎಳಿಬೇಕು. ಆ ಸಮಾಂತರ ರೇಖೆಯನ್ನ ಎಳಿಲಿಕ್ಕೆ ಒಂದು ರಚನೆ ಇದೆ. ಆ ರಚನೆ ಏನಪ್ಪಾ ಅಂತಂದ್ರೆ, ಈ B4 ಇದೆಯಲ್ಲ, ಇಲ್ಲಿ ಕೈವಾರದ ಚೂಪಾದ ತುದಿಯನ್ನ ಇಟ್ಬಿಟ್ಟು ಒಂದು ಕಂಸವನ್ನ ಎಳಿರಿ. ಈ ತರ ಇಲ್ಲಿ ಚೂಪಾದ ತುದಿ ಇಡಬೇಕು. ಅದೇ ಅಳತೆ ಇಟ್ಕೊಂಡು B3 ನಲ್ಲಿ ಇಟ್ಕೊಂಡು ಏನ್ ಮಾಡ್ರಿ, ಮತ್ತೊಂದು ಕಂಸವನ್ನ ರಚನೆಯನ್ನ ಮಾಡ್ರಿ. ಈಗ ನಾವು ಇಲ್ಲಿಂದ ಈ ಕಂಸದಿಂದ ಈ ಕಂಸದವರೆಗೆ ಇಲ್ಲಿಂದವರೆಗೆ ಕೈವಾರದಲ್ಲಿ ಅಳತೆಯನ್ನ ಇಟ್ಕೋಬೇಕು. ಅದೇ ಅಳತೆಯನ್ನ ಈ ಕಂಸದಲ್ಲಿ ಏನ್ ಮಾಡಬೇಕು, ಇಲ್ಲಿ ತಂದು ಕಟ್ ಮಾಡಬೇಕು. ಇಲ್ಲಿ ಒಂದು ಕಂಸ ಬರ್ತದೆ. ಈಗ B3 ಇದೆಯಲ್ಲ, ಇದು B3 ಮತ್ತು ಇವೆರಡು ಕಟ್ಟಾಗಿರ್ತಕ್ಕಂತಹ ಜಾಗ ಇದೆಯಲ್ಲ, ಇದರ ಮೂಲಕ ನಾವೇನ್ ಮಾಡಬೇಕು, ಒಂದು ರೇಖಾಖಂಡ ಎಳಿಬೇಕು. ಇಲ್ಲಿ ನೀವೇನ್ ಮಾಡ್ಬೇಕು, ಈ ಎಳೆದಿರ್ತಕ್ಕಂಥ ಈಗ ಎಳೆದಿರೋ ರೇಖಾಖಂಡ ಮತ್ತು ಈ ರೇಖಾಖಂಡ ಎರಡೂ ಸಹ ಸಮಾಂತರವಾಗಿ ಹಿಂಗೆ ಒಂದೇ ನೇರದಾಗ ರೈಲ್ವೆ ಹಳಿ ಹೋಗ್ತಾ ಇದಾವೆ ಅನ್ನೋ ರೀತಿನಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಇವು ಕೂಡ್ಕೊಂಡಂಗಿಲ್ಲ. ಆ ತರ ಏನ್ ಮಾಡ್ಬೇಕು, ಸರಿಯಾಗಿ ರೇಖೆಯನ್ನ ಎಳಿಬೇಕು. ನಿಮ್ಗೆ ಎಲ್ಲೇನಾದ್ರು ಕಂಸ ರಚನೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಆದ್ರೆ ಈ ರೇಖಾಖಂಡ ಮಾತ್ರ ಸರಿಯಾದ ರೀತಿಯಲ್ಲಿ ಎಳಿಬೇಕು ನೀವು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಾವು AC-ಗೆ ಈ ಬಿಂದುವಿನಲ್ಲಿ ಇದನ್ನ C' ಅಂತ ಇಟ್ಕೋಬೇಕು. C' ಇಂದ ಇಲ್ಲಿಂದ ಒಂದು ರೇಖಾಖಂಡವನ್ನು ಎಳಿಬೇಕಾಗ್ತದೆ. ಸೊ ಆ ಎಳೆದಕ್ಕೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಅನ್ನ ರಚನೆಯನ್ನ ಮಾಡ್ಕೊಂತೀವಿ ನಾವು. ಏನ್ ರಚನೆ ಮಾಡ್ಕೋಬೇಕು, AC-ಗೆ ಲಂಬವನ್ನ ಇದಕ್ಕೆ ಸಮಾಂತರ ರೇಖೆ ಎಳಿಬೇಕು. C ಬಿಂದುವಿನಲ್ಲಿ ಕೈವಾರದ ಚೂಪಾದ ತುದಿ ಇಡ್ರಿ. C ನಲ್ಲಿ ಒಂದು ಕಂಸವನ್ನ ರಚನೆ ಮಾಡ್ರಿ. ಅದೇ ಅಳತೆ ಇಟ್ಕೊಂಬರ್ರಿ. C' ನಲ್ಲಿ ಒಂದು ಬಿಂದುವಿನಲ್ಲಿ ಚೂಪಾದ ತುದಿಯನ್ನ ಇಡ್ರಿ. ಇಲ್ಲೊಂದು ಕಂಸವನ್ನ ಏನ್ ಮಾಡ್ರಿ, ಕಟ್ ಮಾಡ್ರಿ. ಈಗ ನಾವು ಈ C ನಿಂದ ಎಳೆದಿರ್ತಕ್ಕಂಥ ಕಂಸದ ಅಳತೆ ಈ ತುದಿಯಿಂದ ಈ ತುದಿಯವರೆಗೆ ಕೈವಾರದಲ್ಲಿ ಅಳತೆ ತಗೋಬೇಕು. ತಗೊಂಡ್ಬಿಟ್ಟು ಅದೇ ಅಳತೆಯನ್ನ ಇಲ್ಲಿ ಕಟ್ ಮಾಡಬೇಕು.
ಕಟ್ ಮಾಡಿದ ನಂತರ ಸಿ ಡ್ಯಾಶು ಮತ್ತೆ ಈ ಕಟ್ ಆಗಿರ್ತಕ್ಕಂಥ ಎರಡು ಕಂಸಗಳೇನಿದಾವೋ ಇದರ ಮೂಲಕ ನಾವು ಒಂದು ರೇಖಾಖಂಡವನ್ನ ಎಳಿತೇವೆ. ಆ ಎಳೆದಿರ್ತಕ್ಕಂಥ ರೇಖಾಖಂಡಕ್ಕೆ ಇಲ್ಲೇನ್ ಮಾಡ್ತೀವಿ, ಎ ಡ್ಯಾಶ್ ಅಂತೇಳಿ ಹೆಸರನ್ನ ಕೊಡ್ತೇವೆ. ಸೊ ಈ ತರ ನಾವು ಇಲ್ಲಿ ಒಳಗಡೆ ಇನ್ನೊಂದು ತ್ರಿಭುಜವನ್ನ ಏನ್ ಮಾಡಿದ್ವಿ, ರಚನೆ ಮಾಡೋದಾಯ್ತು. ಎ ಡ್ಯಾಶ್ ಬಿ ಸಿ ಅಂತಕ್ಕಂಥದ್ದು ಒಳಗಡೆ ರಚನೆಯಾದಂತಹ ತ್ರಿಭುಜ. ಈ ರೀತಿ ನಾವೇನ್ ಮಾಡ್ತೀವಿ, ಒಂದು ಸಮರೂಪ ತ್ರಿಭುಜವನ್ನ ರಚನೆಯನ್ನ ಮಾಡ್ತೀವಿ. ಅಕಸ್ಮಾತ್ ಇಲ್ಲೇನಾದ್ರೂ ಇದು 3/4 ಇದ್ರ ಬದಲಿಗೆ 4/3 ಬಂತು ಅಂತಂದ್ರೆ ಇಲ್ಲಿ ನಾವು 4 ಇಲ್ಲಿ ಮೊದಲು 3ಕ್ಕೆ ಎಳೆದ್ಬಿಟ್ಟು ಆಮೇಲೆ ಹೊರಗಡೆ ತ್ರಿಭುಜವನ್ನ ರಚನೆಯನ್ನ ಮಾಡ್ತೀವಿ. ಹಾಗಾಗಿ 2 ರೀತಿಯ ತ್ರಿಭುಜಗಳನ್ನ ರಚನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. 2 ನಿರ್ದೇಶಾಂಕಗಳ ನಡುವಿನ ದೂರವನ್ನ ಕಂಡುಹಿಡಿಯುವುದು. 2 ಬಿಂದು ಕೊಟ್ಟಿರ್ತಾರೆ, ಒಂದು ಸೂತ್ರ ಹಾಕೊಂಡು ಸುಲಭವಾಗಿ ಆ ದೂರವನ್ನ ಕಂಡುಹಿಡಿದು ಬಿಡಬಹುದು. ಈ ಸಲ ಈ ಒಂದು ಲೆಕ್ಕವನ್ನ ಕೊಡಬಹುದು ಅಥವಾ ಕೊಡದಲ್ಲೇನೂ ಇರಬಹುದು. ಇದು 2 ಅಂಕದ ಬದಲಿಗೆ 1 ಅಂಕಕ್ಕಂತೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅಲ್ಲಿ 1 ಅಂಕದ್ದು 2 ಅಂಕದ್ದು ಎರಡನ್ನೂ ಸಹ ಬಿಡಿಸಿರೋದನ್ನ ನಾವೀಗ ನೋಡೋಣ ಯಾವ ರೀತಿ ಬಿಡಿಸ್ಬೇಕು ಅಂತೇಳಿ. ಸೊ ಈ ತರ 2 2 3 ಕೊಟ್ಟಿದ್ದಾರೆ, 4 1 ಕೊಟ್ಟಿದ್ದಾರೆ. ಈ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕು. ದೂರ ಸೂತ್ರ ಉಪಯೋಗಿಸಿ ಅಂತ ಕೊಟ್ಟಿರ್ತಾರೆ. ಸೊ ಈ ದೂರ ಸೂತ್ರ ಇಲ್ಲಿ ಈ 2 3 ಏನಿದೆಯಲ್ಲ ಇದನ್ನ x1 y1 ಅಂತ ಇಟ್ಕೋಬೇಕು. ಈ 4 1 ಇದೆಯಲ್ಲ ಇದನ್ನ x2 y2 ಅಂತ ಇಟ್ಕೋಬೇಕು. ಈ x1 ಅಂದ್ರೆ 2, y1 ಅಂದ್ರೆ 3, ಇಲ್ಲಿ x2 ಅಂದ್ರೆ 4, y2 ಅಂದ್ರೆ 1. ಈಗ ಏನ್ ಮಾಡ್ಬೇಕು, ನಾವು ಇದಕ್ಕೆ ಸೂತ್ರ ಹಾಕೋಬೇಕು. d = x2 - x1 whole square plus y2 - y1 whole square ಅಂತ ಸೂತ್ರ ಹಾಕೋಬೇಕು. ಈಗ ಈ ಬೆಲೆಗಳನ್ನ ಹಾಕ್ತಾ ಹೋಗೋಣ. ಈಗ ಡಿ ಅನ್ನ ಹಾಗೆ ಬರ್ಕೋಬೇಕು, ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ರೂಟ್ ಹಾಕೋಬೇಕು. ಇಲ್ಲಿ x2 ಅಂತಕ್ಕಂಥದ್ದಕ್ಕೆ ನಾವಿಲ್ಲಿ ಬೆಲೆಯನ್ನ ತಗೊಂಡಿದೀವಲ್ಲ, ಆ x2 ಬೆಲೆಯನ್ನ ಏನ್ ಮಾಡಬೇಕು, ಅದರ ಜಾಗಕ್ಕೆ ನಾವು ಆ ಬೆಲೆಗಳನ್ನ ಹಾಕಬೇಕು. ಇಲ್ಲಿ ನೋಡ್ರಿ, ಇವಾಗ x2 ಅಂತಂದ್ರೆ ಎಷ್ಟಿದೆ, ಇಲ್ಲಿ 4 ಇದೆ. x2 ಜಾಗಕ್ಕೆ 4 ಹಾಕ್ಬೇಕು. x1 ಅಂದ್ರೆ ಇಲ್ಲಿ 3 ಇದೆ x1 ಜಾಗದಲ್ಲಿ, ಹಾಗಾಗಿ x1 ಜಾಗಕ್ಕೆ 2 ಇದೆ. x1 ಅಂದ್ರೆ x1 ಜಾಗಕ್ಕೆ 2 ಹಾಕ್ಬೇಕು. ನೆಕ್ಸ್ಟ್ y2 ನೋಡ್ರಿ, y2 ಅಂತಂದ್ರೆ ಇದ್ರ ಜಾಗದಲ್ಲಿ 1 ಇದೆ. ಇದು y2 ನ ಬೆಲೆ ಇದು, ಹಾಗಾಗಿ y2 ಅಂದ್ರೆ 1 ಇದೆ, ಹಾಗಾಗಿ 1 ಅನ್ನ ಹಾಕ್ಬೇಕು. y1 ಅಂತಂದ್ರೆ ಇಲ್ಲಿ y1 ಜಾಗದಲ್ಲಿ 3 ಇದೆ, ಇಲ್ಲಿ 3 ಹಾಕ್ತಾ ಇದೀವಿ. ಈಗ ಏನ್ ಮಾಡ್ಬೇಕು, ಸೊ 4ರಲ್ಲಿ 2 ಕಳಿಬೇಕು, ಇಲ್ಲಿ 1ರಲ್ಲಿ 3 ಕಳಿಬೇಕು. 4ರಲ್ಲಿ 2 ಕಳೆದ್ರೆ 2 ಬರುತ್ತೆ, 1ರಲ್ಲಿ 3 ಕಳೆದ್ರೆ ನಮಗೆ -2 ಬರುತ್ತೆ. ಹಾಗಾಗಿ ಈಗ ಇದೇನಾಗ್ತದಪ್ಪ ಅಂದ್ರೆ 4ರಲ್ಲಿ 2 ಕಳೆದು ಇಲ್ಲಿ 2 ಬರೀಬೇಕು, 2 ಸ್ಕ್ವೇರ್ ಆಗುತ್ತೆ. 1ರಲ್ಲಿ 3 ಕಳೆದ್ರೆ ಅದು -2 ಸ್ಕ್ವೇರ್ ಆಗ್ತದೆ. ಈಗ ನಾವು 2 ಸ್ಕ್ವೇರ್ ಅಂತಂದ್ರೆ ಇದು 4 ಅಂತ ಆಗ್ತದೆ. -2ನ ಸ್ಕ್ವೇರ್ ಮಾಡಿದ್ರು ಕೂಡ +4 ಆಗ್ತದೆ. ಯಾಕೆಂದ್ರೆ -2ನ 2 ಸಲ ಗುಣಿಸ್ಕೋಬೇಕು. 4 4 ಕೂಡಿಸಿದ್ರೆ 8 ಆಯ್ತು, ಸ್ಕ್ವೇರ್ ರೂಟ್ ಆಫ್ 8. ಇದು ಡಿ ನ ಬೆಲೆ ಆಗುತ್ತೆ. ಇದನ್ನ ಸ್ವಲ್ಪ ಸುಲಭ ರೂಪಕ್ಕೆ ತಂದ್ರೆ 2√2 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಇಷ್ಟು ಮಾಡಿದ್ರೆ ನೀವು ಈ ಬೆಲೆಗಳನ್ನ ಹಾಕಿದ್ರೆ ಸೂತ್ರ ಬರೆದ್ರೆ ಅರ್ಧ ಮಾರ್ಕ್ಸು, ಬೆಲೆ ಹಾಕಿದ್ರೆ ಅರ್ಧ ಮಾರ್ಕ್ಸು, ಸರಳ ರೂಪಕ್ಕೆ ತಂದ್ರೆ ಅರ್ಧ ಮಾರ್ಕ್ಸು, ಉತ್ತರ ಬರೆದ್ರೆ ಅರ್ಧ ಮಾರ್ಕ್ಸು, ಒಟ್ಟು 2 ಮಾರ್ಕ್ಸು ಸುಲಭವಾಗಿ ನಿಮಗೆ ಸಿಗ್ತದೆ. ಅಕಸ್ಮಾತ್ ಈ ತರ ಲೆಕ್ಕ ಕೊಡಲಿಲ್ಲ ಅಂತಂದ್ರೆ ಇನ್ನೊಂದು ರೀತಿ ಲೆಕ್ಕ ಕೊಡ್ತಾರೆ. ಏನು ಅಂದ್ರೆ ಮೂಲ ಬಿಂದು ಮತ್ತು 3 4 ಈ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ. ಮೂಲ ಬಿಂದು ಅಂದ್ರೆ ಏನು, ನಿಮ್ಗೆ ಈ ಕ್ವಶನ್ ಕೇಳ್ತಾರೆ. ಮೂಲ ಬಿಂದು ಅಂದ್ರೆ ಯಾವ್ದಪ್ಪ ಅಂದ್ರೆ 0,0. ನೋಡ್ರಿ, ಇಲ್ಲಿ ಮೂಲ ಬಿಂದು ಅಂತಂದ್ರೆ ನಾವು ಇದನ್ನ 0,0 ಬಿಂದು ಅಂತೇಳಿ ತಗೊಂತೀವಿ. ನಾವು 0,0 ಅಂತಕ್ಕಂಥದ್ದು ಮೂಲ ಬಿಂದು ಆಗಿರ್ತದೆ. ಸೊ ಈಗ ನಾವು ಇದಕ್ಕೂ ಸಹ ಒಂದು ಸೂತ್ರ ಇದೆ, ಆ ಸೂತ್ರವನ್ನ ಹಾಕ್ಬಿಟ್ಟು ಆ ಮೂಲ ಬಿಂದುಗಳನ್ನ ಗುರುತಿಸ್ಕೊಳ್ಳೋಣ. ಈಗ ಮೊದಲಿಗೆ ಆ ಸೂತ್ರವನ್ನ ನೋಡೋಣ. ಇಲ್ಲಿ ಇದಕ್ಕೆ 3 ಮತ್ತೆ 4 ಏನಿದಾವಲ್ಲ ಇದನ್ನ x ಮತ್ತೆ y ಅಂತ ನಾವು ಇಟ್ಕೊಳ್ಳೋಣ. ಸೊ ಈಗ ಸೂತ್ರ ಸಿಂಪಲ್ ಇದು ಯಾಕೆಂದ್ರೆ ಇದು 0 0 ಇರೋದ್ರಿಂದ ಇದನ್ನ ಲೆಕ್ಕಕ್ಕೆ ತಗೊಳೋದಿಲ್ಲ. ಒಂದೇ ಒಂದು ಬಿಂದು ತಗೊಂತೀವಿ, ಬರೀ xy ತಗೊಂತೀವಿ. ಇಲ್ಲಿ x2 x1 ಇರಲ್ಲ, ಹಾಗಾಗಿ ಬರೀ x² ಆಗ್ತದೆ. ಇಲ್ಲಿ ಬರೀ y ಇರ್ತದೆ, y2 y1 ಇರಲ್ಲ, ಹಾಗಾಗಿ ಬರೀ y² ಆಗ್ತದೆ. ನೋಡ್ರಿ, x ಅಂದ್ರೆ 3, y ಅಂದ್ರೆ 4, ಅದಾದ್ರ ಜಾಗಕ್ಕೆ x ಜಾಗಕ್ಕೆ 3 ಹಾಕ್ತಿವಿ, y ಜಾಗಕ್ಕೆ 4 ಹಾಕ್ತಿವಿ, ಸ್ಕ್ವೇರ್ ಹಾಕ್ತಿವಿ. ಸೊ ನೆಕ್ಸ್ಟ್ d = 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, ಕೂಡಿಸಿದ್ರೆ 16 9 ಕೂಡಿಸಿದ್ರೆ 25. 25ರ ವರ್ಗಮೂಲ ಎಷ್ಟಪ್ಪ ಅಂತಂದ್ರೆ 5, ಹಾಗಾಗಿ d ನ ಬೆಲೆ
5. ಇದನ್ನ 1 ಅಂಕಕ್ಕೆ ಅಥವಾ 2 ಅಂಕಕ್ಕೆ 2 ರೀತಿಯಲ್ಲೂ ಸಹ ಕೊಡೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಲೆಕ್ಕ ನಿಮಗೆ ಗ್ಯಾರಂಟಿ ಎಕ್ಸಾಮಿಗಂತೂ ಕೊಟ್ಟೇ ಕೊಡ್ತಾರೆ. ಸೊ ಈಗ ನಾವು ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ಸೊ ಈ ಮುಂದಿನ ಪ್ರಶ್ನೆಗಳನ್ನು ನಾವೀಗ ಏನು ಮಾಡೋಣ ಅಂತಂದರೆ ಈ ಒಂದು 2ನೇ ಭಾಗದಲ್ಲಿ ಬಿಡಿಸೋಣ. ಈಗ ಭಾಗ 1ರಲ್ಲಿ ನಿಮಗೆ ಸುಮಾರು ನಾನು ಈಗ ಬಿಡಿಸಿಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಎಷ್ಟಿದಾವಪ್ಪ ಅಂತಂದರೆ ಸುಮಾರು ಇಲ್ಲಿ 2, 2, 4, 4, 8, 2, 10, 4, 14, 3, 17, 2, 19, 3, 22, 2, 24 ಅಂಕಗಳಿಗೆ ಬೇಕಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾವೀಗ ಬಿಡಿಸಿದ್ದೀವಿ. ಇನ್ನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಭಾಗ 2ರ ವಿಡಿಯೋದಲ್ಲಿ ನಾವು ಇನ್ನೂ ಉಳಿದಿರತಕ್ಕಂತಹ ಒಟ್ಟು ಇನ್ನೂ 21 ಅಂಕಗಳಿಗೆ ಒಟ್ಟು 45 ಅಂಕಗಳಿಗೆ ನಾನು ನಿಮಗೆ ಆ ಪ್ರಶ್ನೆಗಳನ್ನು ಬಿಡಿಸಿಕೊಡ್ತೇನೆ, ಸುಲಭವಾಗಿ ಬಿಡಿಸ್ತಕ್ಕಂಥದ್ದು. ಸೊ ಇದೇ ರೀತಿ ಭಾಗ 2ರಲ್ಲಿ ವಿಡಿಯೋವನ್ನು ನಿರೀಕ್ಷಣೆ ಮಾಡ್ತಾ ಇರಿ. ಸೊ ಅದನ್ನು ಸಹ ಭಾಗ 2ನ್ನು ಸಹ ನೀವು ನೋಡಿದ್ರಿ ಅಂತಂದರೆ ಟೋಟಲಿ ನೀವು ಸುಲಭವಾಗಿ 45 ಅಂಕಗಳನ್ನು ಸುಲಭವಾಗಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಿಮಗೆ ಈ 45 ಅಂಕಗಳನ್ನು ಹೇಗೆ ಸುಲಭವಾಗಿ ಗಳಿಸಬೇಕು ಅನ್ನೋದನ್ನು ಪೂರ್ಣ ನೋಡಬೇಕು ಅಂತಂದರೆ ಮುಂದಿನ ಭಾಗ 2 ವಿಡಿಯೋವನ್ನು ನೀವು ನೋಡ್ರಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದುವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾವು ಇನ್ನೂ ಮುಂದಿನ ಒಂದು ವಿಡಿಯೋಗಳನ್ನು ನೋಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಅಂತಂತನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಸೊ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.